Hello students, are you there? Students, ಒಬ್ರು ಮಾತಾಡ್ರಿಪ್ಪ. ರವಿ, ಪವಿತ್ರ. ಒಬ್ರು ಯಾರಾದ್ರೂ ಮೈಕ್ರೋಫೋನ್ ಆನ್ ಮಾಡಿ ಮಾತಾಡ್ಕೋರಿ. ನಾ ಮಾತಾಡಿದ್ ಕೇಳಿಸ್ಲಿಕ್ಕತ್ತದೋ ಇಲ್ಲೋ ಒಂದ್ ಸ್ವಲ್ಪ ಹೇಳ್ರಿ ನಂಗ. ಕೇಳ್ತಾ ಇದೆಯಾ? ಓಕೆ. ನಿಮ್ ಫ್ರೆಂಡ್ಸ್ ಸ್ವಲ್ಪ ಜನ ಕಾಲ್ ಮಾಡಿ ಲಿಂಕ್ ಕಳಿಸ್ಲಿಕ್ಕೆ ಹೇಳಿದ್ರು. ಸೊ ಐ ವಾಸ್ ಅ ಬಿಟ್ ಲೇಟ್, ಸಾರಿ ಫಾರ್ ದಟ್ ಒನ್. ಸೊ ಲಿಂಕ್ ಕಳ್ಸಿನಿ. ಯಾರಾದ್ರೂ ನಿಮ್ ಫ್ರೆಂಡ್ಸ್ ಮತ್ತೆ ಕಾಲ್ ಮಾಡಿದ್ರೆ ಗ್ರೂಪ್ ಒಳಗೆ ಲಿಂಕ್ ಕಳ್ಸೈದ, ಅದನ್ನ ಜಾಯಿನ್ ಆಗ್ರಿ ಅಂತ ಹೇಳ್ರಿ ಅವ್ರಿಗೆ. ಓಕೆ ಓಕೆ. ಸೊ ಲಿಂಕ್ ಕಳ್ಸಿನಿ ಮತ್ತೆ ಇವತ್ತು ಜಾಯಿನ್ ಹಾಕೋರಿ. ಓಕೆ. ಸೊ ಶಾಲ್ ವಿ ಸ್ಟಾರ್ಟ್? 7 ಜನ ಮಾತ್ರ, 7-8 ಜನ ಮಾತ್ರ ಇದ್ದೀರಾ. ಓಕೆ. ಅನ್ಕತ ಒಂದ್ 10 ನಿಮಿಷ ರಿವೈಸ್ ಮಾಡ್ತೀನಿ ಅವರೆಲ್ಲ ಜಾಯಿನ್ ಆಗೋವರೆಗೂ. ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಹೇಳಿದ್ದೆ ಅಂತ ಹೇಳಿ. ದೆನ್ ವಿ ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಸೆಕ್ಷನ್. ಇಸ್ ಇಟ್ ಓಕೆ? Okay, fine. So just I'll switch on your this one. Today I'm going to share one photo for you. I'll share a pic. One sec. Okay, just to see this one. This is your Tally main screen. How it looks. I think picture is visible on the screen. Picture visible? Not visible. Visible? Okay. ಸ್ವಲ್ಪ ಅಕ್ಷರ ಎಲ್ಲ ಕಾಣಿಸ್ತಾವ ಅನ್ಕೋತೀನಿ. ಕಾಣಿಸ್ತಾ ಇದೆಯಾ? ಓಕೆ. ನಾನು ಫಸ್ಟ್ ಸ್ವಲ್ಪ ಸಣ್ಣದ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಆಮೇಲೆ ಲೇಬಲಿಂಗ್ಸ್ ಎಲ್ಲ ಹೇಳ್ಕೊಡ್ತೇನೆ. ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಹೇಳಿದ್ದೆ ಅದೆಲ್ಲ ಇದು. ಓಕೆ. ಸೊ ನೀವು ಟ್ಯಾಲಿ ಮತ್ತೆ ಟ್ಯಾಲಿ ಒಳಗ ಏನ್ ಹೇಳ್ತೀರಿ, ಸ್ಟಾರ್ಟ್, ಪ್ರೋಗ್ರಾಮ್ಸ್ ಮತ್ತೆ ಟ್ಯಾಲಿ ERP9 ಅಂತ ಹೇಳಿದ್ಮೇಲೆ ಅದ್ರೊಳಗೆ ಮತ್ತೆ ಆಪ್ಷನ್ಸ್ ಬರ್ತಾವ. ಅದ್ರೊಳಗೆ ಮತ್ತೆ ಟ್ಯಾಲಿ ERP9 ಹೇಳ್ಬೇಕು. ಟ್ಯಾಲಿ ERP9 ಹೇಳಿದ ತಕ್ಷಣ ನಿಮಗೆ ಒಂದು ವಿಂಡೋ ಓಪನ್ ಆಗ್ತದೆ. ಈ ರೀತಿ ಸ್ಕ್ರೀನ್ ಮೇಲೆ ನಿಮ್ಗೆ ಏನ್ ಕಾಣಿಸ್ಲಿಕ್ಕತ್ತದಲ್ಲ, ಈ ರೀತಿ ಒಂದು ವಿಂಡೋ ಓಪನ್ ಆಗ್ತದ. ಓಕೆ. ಸೊ ಲಾಸ್ಟ್ ಕ್ಲಾಸ್ ಒಳಗೆ ನಿಮ್ ಟ್ಯಾಲಿ ಮೇನ್ ಸ್ಕ್ರೀನ್ ಹೆಂಗ್ ಡಿವೈಡ್ ಮಾಡ್ಯಾರ ಅಂತಂದ್ರೆ, ಇಟ್ ಈಸ್ ಡಿವೈಡೆಡ್ ಇನ್ ಟು ದ ಮೇಜರ್ 4 ಸೆಕ್ಷನ್ಸ್. ಇಲ್ಲಿ ಮೇಲೆ ಗ್ರೇ ಕಲರ್ ಒಳಗೆ ಏನ್ ಕಾಣಿಸ್ಲಿಕ್ಕತ್ತದಲ್ಲ, ಇದಕ್ಕ ಟೈಟಲ್ ಬಾರ್ ಅಂತ ಹೇಳ್ತೀರಿ ನೀವು. ಓಕೆ. ದೆನ್ ಅದ್ರ ಕೆಳಗಡೆ ಇಲ್ಲಿ ಬ್ಲೂ ಕಲರ್ದ ಏನ್ ಕಾಣಿಸ್ಲಿಕ್ಕತ್ತ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ಲಾ? I'll just zoom it out. Okay. So the gray one ಮೇಲೆ ಟ್ಯಾಲಿ ERP9 ಅಂತ ಬರ್ದಿದ್ದದ. ಅದರದ್ದು ಜೋಡಿ ಏನ್ ಬರೀತಾರ ಇಲ್ಲಿ, ಮಿನಿಮೈಸರ್, ಮ್ಯಾಕ್ಸಿಮೈಸರ್, ಕ್ಲೋಸ್ ಬಟನ್ಸ್ ಬಂದಿರ್ತಾವ ಇಲ್ಲಿ ಲಾಸ್ಟಿಗೆ ಈ ಕಡೆ ಇರ್ತಾವ. Okay. Then apart from that you are having the second bar which is called as horizontal button bar. ಈ ಬಾರ್ ಏನದಲ್ಲ, ಎರಡನೇ ಬಾರ್, ಇದಕ್ಕ ಹಾರಿಜಾಂಟಲ್ ಬಟನ್ ಬಾರ್ ಅಂತ ಹೇಳ್ತೀವಿ. ಹಾರಿಜಾಂಟಲ್ ಬಟನ್ ಬಾರ್ ಒಳಗ ನಿಮ್ಗ ಆಪ್ಷನ್ಸ್ ಏನೇನ್ ಬರ್ತದ, ಜಸ್ಟ್ ಇಫ್ ಐ ಝೂಮ್ ಇಟ್, ನಿಮ್ಗೆ ಇಲ್ಲಿ ಕಾಣಿಸ್ಬೋದು. ದಿಸ್ ಇಸ್ ಪ್ರಿಂಟ್ ಆಪ್ಷನ್ ಯು ಆರ್ ಹ್ಯಾವಿಂಗ್, the print option, then export option, then you are having, one second, then you are having the which one, export, email, upload. ಬಾಜು ಸರಿಸ್ತಾ ಇದ್ದೀನಿ, ಕಾಣಿಸ್ತದೆ ಅನ್ಕೋತೀನಿ. ದಿಸ್ ಇಸ್ ಟ್ಯಾಲಿ ಶಾಪ್, ಲ್ಯಾಂಗ್ವೇಜಸ್, ಕೀಬೋರ್ಡ್, ಕಾಣಿಸ್ತಾ ಇದೆಯಲ್ಲ, ಕಂಟ್ರೋಲ್, ಪ್ರಿಂಟರ್, ಸಪೋರ್ಟ್ ಸೆಂಟರ್ ಅಂಡ್ ಹೆಲ್ಪ್. ಈ ರೀತಿ ಬಟನ್ಸ್ ಬರ್ತಾವ. ಇವು ಬಟನ್ಸಿಗೆಲ್ಲ ನಾವೇನ್ ಹೇಳ್ತೇವಿ, ಈ ಎಲ್ಲಾ ಬಟನ್ಸ್ ಸೇರಿ ಒಂದೇನ್ ಬಾರ್ ಆಗ್ಯದಲ್ಲ, ಈ ಬಾರ್ ಪೂರ್ತಿಗೆ ನಾವೇನ್ ಹೇಳ್ತೇವಿ, ವಿ ಕಾಲ್ ದಟ್ ಆಸ್ ಅ ಹಾರಿಜಾಂಟಲ್ ಬಟನ್ ಬಾರ್ ಅಂತ ಹೇಳ್ತೀವಿ. ಹಾರಿಜಾಂಟಲ್ ಬಟನ್ ಬಾರ್ ಅಂತ ಹೇಳ್ತೀವಿ. ಮೇಲೆ ಫಸ್ಟ್ ಏನ್ ಕಾಣಿಸ್ಲಿಕ್ಕತ್ತದ, ಟ್ಯಾಲಿ ERP9 ಅಂತ ಬರ್ದಿದ್ದು, ಇದು ಟೈಟಲ್ ಬಾರ್ ಅಂತ ಹೇಳ್ತೀರಿ. ಆ ಬಾರಿಗೆ ಟೈಟಲ್ ಬಾರ್ ಅಂತ ಹೇಳ್ತೇವೆ. ಓಕೆ. ಲಾಸ್ಟ್ ಕ್ಲಾಸ್ ಒಳಗೆ ನಾನು ತೋರಿಸಿದ್ದೆ, ಬಟ್ ಚಿತ್ರ ತೆಗಿಯೋದ್ರೊಳಗ ಸ್ವಲ್ಪ ಬಹಳ ಇದು ಆಗಿತ್ತು, ಡಿಸ್ಟರ್ಬೆನ್ಸ್ ಆಗಿತ್ತು ಅನ್ನಿಸ್ತು ನನ್ಗೆ ಕ್ಲಾಸ್ ಒಳಗದು. ಸೊ ಐ ಹ್ಯಾವ್ ಟೇಕನ್ ದ ಪಿಕ್ಚರ್ ಇಟ್ ಸೆಲ್ಫ್. ಒಂದು ಪಿಕ್ಚರ್ ತಗೊಂಡು ಅದನ್ನೇ ನಿಮ್ಗೆ ಓಪನ್ ಮಾಡಿ ತೋರಿಸ್ಲಿಕ್ಕತ್ತೇನೆ. ದೆನ್ ಇಲ್ಲಿ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡ್ರಿ. ಏನ್ ಮಾಡ್ತೇವಿ ಅಂದ್ರೆ, ಟ್ಯಾಲಿ ಮೇನ್ ಸ್ಕ್ರೀನ್ ಅನ್ನ ನಾವು ಮತ್ತೆ ಆಮೇಲೆ ಫಸ್ಟ್ ಒಂದು ಟೈಟಲ್ ಬಾರ, ಹಾರಿಜಾಂಟಲ್ ಬಟನ್ ಬಾರ, ಆಮೇಲೆ ಈ ಸೆಕ್ಷನ್ಗೆ ಡಿವೈಡ್ ಮಾಡ್ಕೊಂಡಿರ್ತೇವೆ. ಹಿಂಗ್ ಇದಿಷ್ಟು ಸೆಕ್ಷನ್. ಈ ಸೆಕ್ಷನ್ಗೆ ಮೇನ್ ಏರಿಯಾ ಆಫ್ ಟ್ಯಾಲಿ ಹೇಳ್ತೀರಿ. ಇದ್ರೊಳಗ ಮತ್ತೇನ್ ಮಾಡ್ತೀರಿ, ಇಲ್ಲಿ 2 ಸೆಕ್ಷನ್ ಮಾಡಿರಿ, ಇದು ಒಂದ್ ಸೆಕ್ಷನ್, ಇದು ಒಂದ್ ಸೆಕ್ಷನ್. ಸೊ ಈ ಸೆಕ್ಷನ್ಗೆ ನಾವೇನ್ ಹೇಳ್ತೀವಿ, ಗೇಟ್ ವೇ ಆಫ್ ಟ್ಯಾಲಿ ಸೆಕ್ಷನ್, ನ್ಯಾವಿಗೇಷನ್ ಸೆಕ್ಷನ್ ಅಂತ ಹೇಳ್ತೀರಿ. ಈ ಸೆಕ್ಷನ್ ಏನ್ ಮಾಡ್ತದ ಅಂದ್ರೆ, ಈ ಕಡೆ ಸೆಕ್ಷನ್ ಏನ್ ಮಾಡ್ತದ ಅಂದ್ರೆ, ನಿಮಗೆ ಇನ್ಫಾರ್ಮೇಶನ್ ಕೊಡ್ತದೆ. ಏನೇನ್ ಇನ್ಫಾರ್ಮೇಶನ್ ಅವೈಲೇಬಲ್ ಅದ, ಇಫ್ ಯು ಆರ್ ಝೂಮಿಂಗ್, ಇಲ್ಲಿ ನೋಡ್ರಿ, ಮೇಲಿಂದ ಅಳ್ಕಿಸ್ತೀನಿ ಸ್ವಲ್ಪ, ಅಂದ್ರೆ ನಿಮ್ಗೆ ಕ್ಲಿಯರ್ ಕಾಣಿಸ್ತದೆ ಏನದ ಆಪ್ಷನ್ ಅಂತ. ಸೊ ಯು ಆರ್ ಹ್ಯಾವಿಂಗ್ ದ ಕರೆಂಟ್ ಪೀರಿಯಡ್,
ಕರೆಂಟ್ ಡೇಟ್ ಅಂದ್ರೆ ಯಾವ ಪೀರಿಯಡಿಗೆ ಈ ಕಂಪನಿನ ಕ್ರಿಯೇಟ್ ಮಾಡ್ಲಿಕ್ಕತ್ತೀರಿ, ಯಾವ ಡೇಟಿಗೆ ನೀವೆಲ್ಲ ಎಂಟ್ರೀಸ್ ಬರೀತಾ ಇದ್ದೀರಿ ಅಂತ ಹೇಳಿ ಅದರದ್ದು ಇನ್ಫಾರ್ಮೇಶನ್ ಕೇಳ್ತದ. ನಾವು ಯಾವಾಗ ಕಂಪನಿ ಕ್ರಿಯೇಟ್ ಮಾಡ್ತೇವಿ, ಯಾವ ಪೀರಿಯಡಿಗೆ ಮಾಡಿರ್ತೇವೋ ಆ ಪೀರಿಯಡ್ ಇಲ್ಲಿ ಬರ್ತದ. ಯಾವ ಡೇಟಿಗೆ ಕ್ರಿಯೇಟ್ ಮಾಡ್ತೇವೋ ಆ ಡೇಟ್ ನಿಮ್ಗೆ ಇಲ್ಲಿ ಅವೈಲೇಬಲ್ ಆಗ್ತದೆ. ದೆನ್ list of companies, name of the company is available here, name of the company and date of the last entry, ಯಾವತ್ತು ನೀವು ಲಾಸ್ಟ್ ಎಂಟ್ರೀಸ್ ಮಾಡಿರಿ ಆ ಇನ್ಫಾರ್ಮೇಶನ್ ಎಲ್ಲ ಇಲ್ಲಿ ಅವೈಲೇಬಲ್ ಇರ್ತದೆ. ಈಗ ನಿಮ್ ಕಂಪನಿ ಹೆಸರು XYZ ಅಂಡ್ ಕಂಪನಿ ಏನೋ ಒಂದು ಕಂಪನಿ ಬರ್ದಿದ್ರಿ ಅಂದ್ರೆ ಆ ಕಂಪನಿ ಹೆಸರು ಇಲ್ಲಿ ಬರ್ತದ. ಅದ್ರ ಜೋಡಿ ನೀವು ಯಾವತ್ತು ಡೇಟ್ ಆಫ್ ಎಂಟ್ರಿ ಮಾಡಿರೋ ಅದು ಇಲ್ಲಿ ಡಿಸ್ಪ್ಲೇ ಆಗ್ತದೆ. ದೆನ್ ಈ ಕಡೆ ಸೆಕ್ಷನ್ ಒಳಗ ನಿಮ್ದು ನೆವಿಗೇಷನ್ ವಿಂಡೋ ಇರ್ತದೆ. ನೆವಿಗೇಷನ್ ವಿಂಡೋ ಒಳಗ ಓವರ್ ಆಲ್ ನೀವು ಏನೇನ್ ಕೆಲಸ ಮಾಡ್ತಿರಲ್ಲ ಅದೆಲ್ಲ ಅವೈಲೇಬಲ್ ಇರ್ತದೆ. ಇಲ್ಲಿ ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಸದ್ಯಕ್ಕೆ ಇಲ್ಲಿ ಓಪನ್ ಆಗಿರೋ ವಿಂಡೋ ಯಾವುದು, ಕಂಪನಿ ಇನ್ಫಾರ್ಮೇಶನ್ ವಿಂಡೋ ಓಪನ್ ಆಗಿದೆ. ಅದ್ರ ಒಳಗೆ ಏನ್ ಆಪ್ಷನ್ಸ್ ಬರ್ಲಿಕ್ಕತ್ತಾವ, ಸೆಲೆಕ್ಟ್ ಕಂಪನಿ, ಲಾಗಿನ್ ಟು ರಿಮೋಟ್ ಯೂಸರ್, ಕ್ರಿಯೇಟ್ ಕಂಪನಿ, ಹಿಂಗ ಬೇರೆ ಬೇರೆ ಆಪ್ಷನ್ಸ್ ಅವೈಲೇಬಲ್ ಅದು. ಇದ್ರ ಜೋಡಿ ಎಲ್ಲಾ ಆಪ್ಷನ್ಸ್ ನಿಮಗೆ ಇಲ್ಲೇ ಬರ್ತಾವ, ನೆವಿಗೇಷನ್ ವಿಂಡೋ ಒಳಗನೆ ಬರ್ತದೆ. ಇದು ಬಹಳ ಇಂಪಾರ್ಟೆಂಟ್ ಸೆಕ್ಷನ್ ನಿಮ್ದು ಟ್ಯಾಲಿ ಒಳಗ, ಇದಕ್ಕೆ ನೆವಿಗೇಷನ್ ವಿಂಡೋ ಅಂತ ಹೇಳ್ತೀರಿ. ಇದು ಬಿಟ್ಟು ನೆಕ್ಸ್ಟ್ ಸೆಕ್ಷನ್ ಏನ್ ಬರ್ತದಲ್ಲ ನಿಮ್ಗ, that is this one what you call the next one is the below section. ಇಲ್ಲಿ ಏನ್ ನಿಮ್ಗೆ ಕೆಳಗಡೆ ಕಾಣಿಸ್ಲಿಕ್ಕೆ ಸ್ವಲ್ಪ ಸಣ್ಣದ್ ಮಾಡ್ತೀನಿ. ಸೊ ದಿಸ್ ಸೆಕ್ಷನ್ ಇಲ್ಲಿ ಏನ್ ಕೆಳಗೆ ಕಾಣಿಸ್ಲಿಕ್ಕತ್ತಾವಲ್ಲ ಈ ಸೆಕ್ಷನ್ ನಾ ಬರೀತಾ ಇದ್ದದ್ ಕಾಣಿಸ್ತದ ಅನ್ಕೋತೀನಿ. ಇಲ್ಲಿ ನಾನ್ ಲೈನ್ ಹಾಕಿದ್ದು ತೋರಿಸ್ಲಿಕ್ಕತ್ತಿದ್ದು ಕಾಣಿಸ್ಲಿಕ್ಕತ್ತದಲ್ಲ ನಿಮ್ಗೆಲ್ಲ, ಟೈಪ್ ಮಾಡಿದ್ದು ಸಾರಿ ಬರೆದು ಕೈಯಿಂದ ಕಾಣಿಸ್ತಾ ಇದೆಲ್ಲ. ಓಕೆ, ಐ ಜಸ್ಟ್ ಝೂಮ್ ಇಟ್ ಔಟ್ ಏನೇನು ಹೈಲೈಟ್ ಮಾಡೀನಿ ಅಂತ. ಇಲ್ಲಿ ನೋಡ್ರಿ, ನಿಮ್ದು ಟ್ಯಾಲಿ ಹೇಳಿದ್ರಿ ಅಂದ್ರೆ ಈ ರೀತಿ ಟ್ಯಾಲಿ ಕಂಪನಿದು ಲೋಗೋ ಬರ್ತದೆ ಈ ಸೆಕ್ಷನ್ ಅಲ್ಲಿ. ಯಾವ ಟ್ಯಾಲಿ ವರ್ಷನ್ ಅದೇ, ಈಗ ಸಪೋಸ್ ಟ್ಯಾಲಿ 8 ಹೇಳಿದ್ರಿ ಅಂದ್ರೆ ಟ್ಯಾಲಿ 8.1 ಹೇಳಿದ್ರಿ ಅಂದ್ರೆ ಆ 8.1 ಅಂತ ಬಂದಿರ್ತದೆ. ಸದ್ಯಕ್ಕೆ ಇಲ್ಲಿ ನಾ ಪಿಕ್ಚರ್ ತೋರಿಸ್ತಾ ಇರೋದು ಯಾವ ಟ್ಯಾಲಿದು, ಟ್ಯಾಲಿ ERP 9 ತೋರಿಸ್ಲಿಕ್ಕೆ ನಿಮ್ಗೆ. ಓಕೆ, ದೆನ್ ಯು ಹ್ಯಾವ್ ದ ನೆಕ್ಸ್ಟ್ ಆಪ್ಷನ್. ಮೇಲೆ ಆಪ್ಷನ್ಸ್ ಇದು ಬಾರ್ ಕ್ಲಿಕ್ ಮಾಡ್ಕಿಸ್ತೀನಿ ನಿಮ್ಗೆ. ಸೊ ಇಲ್ಲಿ ಏನ್ ಬರ್ತದ ಅಂದ್ರೆ ಹಿಯರ್ ಯು ಹ್ಯಾವ್ ದ ವರ್ಷನ್ ಅಂಡ್ ಲೈಸೆನ್ಸ್ ಅಂತ ಬರ್ತದೆ. ಕ್ಲಿಕ್ ಹಿಯರ್ ಟು ಸಿ ಡೀಟೇಲ್ಸ್ ಅಂತ ತೋರಿಸ್ಲಿಕ್ಕೆ ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ಯಾವ ವರ್ಷನ್ ಅದ, ಯೂಸರ್ ಯಾವ್ದದ, ಸಿಂಗಲ್ ಯೂಸರ್ ಅದನೋ, ಮಲ್ಟಿಪಲ್ ಯೂಸರ್ ಅದನೋ, ಮತ್ತೆ ಅಡಿಷನ್ ಯಾವ್ದದ ನಿಮ್ಗ, ಗೋಲ್ಡ್ ಅಡಿಷನ್, ಪ್ಲಾಟಿನಮ್ ಅಡಿಷನ್ ಅಥವಾ ಸಿಲ್ವರ್ ಅಡಿಷನ್ ಅದನೋ, ಮತ್ತೆ ಮೋಡ್ ಯಾವ ಮೋಡ್ ಒಳಗೆ ಯೂಸ್ ಮಾಡ್ಲಿಕ್ಕತ್ತೀರಿ, ಪ್ರೊಫೆಷನಲ್ ಮೋಡ್ ಒಳಗು ಅಥವಾ ಎಜುಕೇಶನಲ್ ಮೋಡ್ ಒಳಗೆ ಯೂಸ್ ಮಾಡ್ಲಿಕ್ಕತ್ತೀರಿ, ಆ ಎಲ್ಲ ಆಪ್ಷನ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಇರ್ತದೆ. Then when you come for this section, the next section is license and what you say services ಅಂತ ಅದ. ಸೊ ಲೈಸೆನ್ಸ್ ಅಂಡ್ ಸರ್ವಿಸಸ್ ಒಳಗ ನಿಮ್ದು ಒರಿಜಿನಲಿ ಪ್ರೊಫೆಷನಲ್ ವರ್ಷನ್ ಟ್ಯಾಲಿ ಇತ್ತು ಅಂದ್ರೆ ಯಾವ್ದು ಟ್ಯಾಲಿಗೆ ಯಾವ ವರ್ಷನ್ ತಗೊಂಡಿರಿ, ಸಾರಿ ಲೈಸೆನ್ಸ್ ನಂಬರ್ ಏನದ, ಮತ್ತೆ ಅದ್ರದ್ದು ಎಲ್ಲ ಉಳಿದಿದ್ದು ಮಿಕ್ಕಿರೋ ಡೀಟೇಲ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಆಗ್ತದೆ ನಿಮ್ಗೆ. Then you have the ODBC connection, that is database configuration connection ಅಂತ ಬರ್ತದೆ. ಇಲ್ಲಿ ODBC ಯಾವ ಡೇಟಾಬೇಸ್ ಗೆ ಕನೆಕ್ಟ್ ಮಾಡಿರಿ, ಏನೇನ್ ಕನೆಕ್ಷನ್ ಮಾಡಿರಿ ಅಂತ ಅದೆಲ್ಲ ಇಲ್ಲಿ ಬರುತ್ತೆ. That is database connections. And then lastly you have here the calculator section. ಇದು ಕ್ಯಾಲ್ಕುಲೇಟರ್ ಸೆಕ್ಷನ್. ಸೊ ಇಲ್ಲಿ ಏನ್ ಮಾಡ್ತೀರಿ ನೀವು, ಕ್ಯಾಲ್ಕುಲೇಷನ್ಸ್ ಗೆಲ್ಲ ಯೂಸ್ ಆಗತ್ತೆ. ಇಲ್ಲಿ ಏನೋ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕಾಗಿತ್ತು, ಈಗ 10% ಇರ್ತದೆ, ಕ್ಯಾಪಿಟಲ್ ಇಂದ 10% ಇಂಟ್ರೆಸ್ಟ್ ಬಂತು, ಹಂಗೇನೋ ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ಸ್ ಇತ್ತು ಅಂದ್ರೆ ಆ ಮೇಜರ್ ಕ್ಯಾಲ್ಕುಲೇಷನ್ಸ್ ಎಲ್ಲ ನೀವು ಇಲ್ಲಿ ಮಾಡ್ಕೋತಾ ಇರ್ತೀರಿ. ದಿಸ್ ಇಸ್ ವಾಟ್ ಕ್ಯಾಲ್ಕುಲೇಷನ್ಸ್ ಕ್ಯಾಲ್ಕುಲೇಟರ್ ಏರಿಯಾ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಯು ಆರ್ ಹ್ಯಾವಿಂಗ್ ಹಿಯರ್ ದ ಶಾರ್ಟ್ ಕಟ್ ಕೀ ಆಲ್ಸೋ, ಕಂಟ್ರೋಲ್ N ಅಂತ ಬರ್ತದ. ನೀವು ಶಾರ್ಟ್ ಕಟ್ ಕೀ ಪ್ರೆಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗ ಏನು ಟ್ಯಾಲಿದು ಒಳಗಿಂದ ಕ್ಯಾಲ್ಕುಲೇಟರ್ ಡೈರೆಕ್ಟ್ ಆಗಿ ಓಪನ್ ಆಗ್ತದೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಹಿಯರ್ ಯು ಆರ್ ಸೀಯಿಂಗ್ ಸಮ್ ಥಿಂಗ್ಸ್. ಇಲ್ಲಿ ನೋಡ್ಲಿಕ್ಕತ್ತೀರಿ ಇಲ್ಲೆಲ್ಲಾ ಹಂಗೆ ಖಾಲಿ ಅದ ಈ ಸದ್ಯಕ್ಕ, ಬಟ್ ಇಲ್ಲೆಲ್ಲ ಬಟನ್ಸ್ ಬರ್ತಾವ. ಒಂದು ಬಟನ್ ಮಾತ್ರ ನಮ್ಗೆ ಇಲ್ಲಿ ಹೈಲೈಟ್ ಆಗಿದೆ, ದಟ್ ಈಸ್ ಯುವರ್ ಕಾನ್ಫಿಗರೇಷನ್ ಬಟನ್, F12 ಅಂತ ಅಷ್ಟೇ ಹೈಲೈಟ್ ಆಗಿದ್ದದ. ಬಟ್ ಈ ಎಲ್ಲಾ ಸೆಕ್ಷನ್ಸ್ ಒಳಗ ಬೇರೆ ಬೇರೆ ಬಟನ್ಸ್ ಇರ್ತಾವ. ಈ ಸೆಕ್ಷನ್ ಬಾರಿಗೆ ಬಟನ್ಸ್ಗೆ ನಾವೇನ್ ಹೇಳ್ತೀವಿ, ದೀಸ್ ಆರ್ ಕಾಲ್ಡ್ ಆಸ್ ವರ್ಟಿಕಲ್ ಬಟನ್ ಬಾರ್ ಅಂತ ಹೇಳ್ತೀವಿ. ಸೊ ಓವರ್ ಆಲ್ ಯು ಆರ್ ಹ್ಯಾವಿಂಗ್ ಟೈಟಲ್ ಬಾರ್, horizontal button bar, vertical button bar, then main screen of tally, and then finally what you have the downward, that is details description section irtada. Idu section, just if I am going to rub it, this is the picture that you had earlier. ಓಕೆ, ಈ ರೀತಿ ಕಾಣಿಸ್ತದೆ ನಿಮ್ದು ಟ್ಯಾಲಿ ಮೇನ್ ಸ್ಕ್ರೀನ್ ಒಂದು ಈ ರೀತಿ ಕಾಣಿಸ್ತದೆ ಓಪನ್ ಆದ ತಕ್ಷಣ. ಸೊ ಯು ವಿಲ್ ಬಿ ಹ್ಯಾವಿಂಗ್ ಅ ವ್ಯೂ ಲೈಕ್ ದಿಸ್ ಸಮ್ ವಾಟ್.
Okay, so this contains what? The title bar, the horizontal button bar, then the tally screen mainly divided into two sections, one with navigation, the other one with details of the company. Then what you are having? You are having the description section at the bottom with all the available description of the tally, and finally you are having here the vertical button bar. This is your horizontal button bar, and the above one is the title bar. ಇದೆಲ್ಲ ನಿಮಗೆ ಲೇಬಲ್ ಮಾಡ್ಲಿಕ್ಕೆ ಬರಬೇಕು. 15 ಮಾರ್ಕ್ಸ್ ಕೇಳಿದ್ರೆ ಈ ರೀತಿ ಇದರದ್ದು ಪಿಕ್ಚರ್ ಹಾಕ್ಬೇಕು ನೀವು. ಓಕೆ, ಸೊ ಪ್ರೊಬಾಬಲಿ ಲಾಸ್ಟ್ ಕ್ಲಾಸ್ ಒಳಗೆ ನಾವು ಒಂದ್ ಸ್ವಲ್ಪ ತೋರಿಸಿದೆ ನಿಮಗೆ ಯಾವ ರೀತಿ ಪಿಕ್ಚರ್ ಹಾಕ್ತೀರಿ, ಯಾವ ರೀತಿ ಬರಿಬೇಕು ಅಂತ ಹೇಳಿ. ದೆನ್ ಇಷ್ಟ ಹಾಕೊಂಡ್ಬಿಟ್ರಿ ಅಂತಂದ್ರೆ ದಟ್ ಈಸ್ ಮೋರ್ ದನ್ ಇನಫ್ ಫಾರ್ ಯು. 15 ಮಾರ್ಕ್ಸಿಗೆ ಇದೆಲ್ಲ ಎಕ್ಸ್ಪ್ಲನೇಷನ್ ಹೇಳ್ಬೇಕು. ಟೈಟಲ್ ಬಾರ್ ಒಳಗ ಏನೇನ್ ಬರ್ತದ, ದೆನ್ ಇದ್ರ ಒಳಗ ನೆಕ್ಸ್ಟ್ ಏನು ಹಾರಿಜಾಂಟಲ್ ಬಟನ್ ಬಾರ್ ಒಳಗೆ ಏನೇನ್ ಆಪ್ಷನ್ಸ್ ಇರ್ತಾವ, ಎದಕ್ ಯೂಸ್ ಆಗ್ತಾವ, ಮತ್ತೆ ಟ್ಯಾಲಿ ಸ್ಕ್ರೀನ್ ಅನ್ನ ಹೆಂಗ್ ಡಿವೈಡ್ ಮಾಡಿರಿ, ಅಂಡ್ ದೆನ್ ಫೈನಲಿ ಡೀಟೇಲ್ಸ್ ಏನಿರ್ತದ, ಡಿಸ್ಕ್ರಿಪ್ಷನ್ಸ್ ಏನ್ ಬರ್ತಾವ ಕೆಳಗಡೆ, ಅಂಡ್ ವಾಟ್ ಆರ್ ಯುವರ್ ವರ್ಟಿಕಲ್ ಬಟನ್ ಬಾರ್ಸ್ ಅಂತ ಹೇಳಿದ್ರಿ ಅಂದ್ರೆ ಸಾಕು. ದಿಸ್ ಇಸ್ ಆಲ್ ಅಬೌಟ್ ದ ಮೇನ್ ಸ್ಕ್ರೀನ್ ಆಫ್ ಯುವರ್ ಟ್ಯಾಲಿ ಆರ್ ಹೌ ಯುವರ್ ಮೇನ್ ಸ್ಕ್ರೀನ್ ಲುಕ್ಸ್ ಲೈಕ್. ಓಕೆ, ಹೋಪ್ಫುಲಿ ಇದು ಮನ್ನಿಕ್ಕಿಂತ ಸ್ವಲ್ಪ ಮೆಸ್ಸಿ ಕಮ್ಮಿ ಅನ್ನಿಸ್ತದ ಅನ್ಕೋತೀನಿ. ಏನಂತೀರಿ ಸ್ಟೂಡೆಂಟ್ಸ್? ಇದು ಮೊನ್ನೆ ನಾನ್ ಚಿತ್ರ ತೆಗೆದು ತೋರ್ಸಿದ್ಕಿಂತ ಸ್ವಲ್ಪ ಓಕೆ ಇತ್ತಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ? ಹೌದಲ್ಲ? ಹಾ, okay, fine. So I think this section is clear. We will switch to the next section. Okay, fine. So after this one I'll show you how you are going to create a company create ಮಾಡಬೇಕು ಅಂದ್ರೆ what you are doing is to create a company. You have the company creation window. We have actually ನೀವು ಫಸ್ಟ್ ಟ್ಯಾಲಿ ಸ್ಕ್ರೀನ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಬರುವಂತ ಆಪ್ಷನ್ಸ್ ಇದು ನೋಡ್ರಿ. ಟ್ಯಾಲಿ ಮೇನ್ ಸ್ಕ್ರೀನ್ ಏನ್ ಸ್ಟಾರ್ಟ್ ಮಾಡ್ತಿರಲ್ಲ, ನಿಮ್ ಹತ್ರ ಗೇಟ್ ವೇ ಆಫ್ ಟ್ಯಾಲಿ ಒಳಗ್ ಬರೋದು ಇದು ಮಾಸ್ಟರ್ಸ್ ಅಂತ ಒಂದ್ ಹೆಡ್ ಬರ್ತದ. ಅದ್ರ ಒಳಗ ಅಕೌಂಟಿಂಗ್ ಇನ್ಫಾರ್ಮೇಶನ್, ಇನ್ವೆಂಟ್ರಿ ಇನ್ಫಾರ್ಮೇಶನ್ ಅಂತ ಎರಡು ಅಕೌಂಟ್ಸ್ ಬರ್ತಾವ, ಎರಡು ಹೆಡ್ ಬರ್ತಾವ. ಇದು ಏನು, ನೀವು ಕಂಪನಿ ಕ್ರಿಯೇಟ್ ಮಾಡಿ ಅದ್ರೊಳಗ ಏನೇನು ಸ್ಟೋರ್ ಮಾಡ್ಲಿಕ್ಕೆ ಹೆಡ್ಸ್ ಏನ್ ಕ್ರಿಯೇಟ್ ಮಾಡ್ಕೋತೀರಿ ಅಥವಾ ಮಾಸ್ಟರ್ಸ್ ಏನ್ ಕ್ರಿಯೇಟ್ ಮಾಡ್ಕೋತೀರಿ ಅದ್ರ ಸಲುವಾಗಿ. ಕ್ರಿಯೇಟ್ ಮಾಡಿದ್ಮೇಲೆ ಮಾಸ್ಟರ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನೀವು ಅದ್ರೊಳಗ ಆ ಹೆಸರಲ್ಲೇ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡ್ಕೊಂಡು ಹೋಗ್ತೀರಿ. ಅದಕ್ಕೆ ಅಕೌಂಟಿಂಗ್ ವೋಚರ್ಸ್, ಇನ್ವೆಂಟ್ರಿ ವೋಚರ್ಸ್ ಅಂತ ಬರ್ತದ. ದೆನ್ ಯು ಹ್ಯಾವ್ how if you are taking data from somewhere else, ಈಗ ನೀವು 2-3 ಬ್ರಾಂಚಸ್ ಇದ್ದು ಬೇರೆ ಕಡೆಯಿಂದ ಇನ್ಫಾರ್ಮೇಶನ್ ತಗೋತಾ ಇದ್ರಿ ಅಂದ್ರೆ ಆ ಎಲ್ಲ ಡೀಟೇಲ್ಸ್ ಇಲ್ಲಿ ಬರ್ತದೆ ನಿಮ್ಗೆ. ಇಂಪೋರ್ಟ್ ಡೇಟಾ ಅಂತ ಬರ್ತದ. ದೆನ್ ವಾಟ್ ಈಸ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಇಂದ ಸಪರೇಟ್ ನಿಮ್ಗೆ ಪಾಸ್ಬುಕ್ ಗತ್ಲೆ ಏನ್ರ ಮೇಂಟೈನ್ ಮಾಡೋದಿತ್ತು, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕ್ ರಿಕನ್ಸಿಲೇಷನ್ಸ್, ಕ್ಯಾಶ್ ಅಂಡ್ ಚೆಕ್ ಏನಾರ ಡೀಟೇಲ್ಸ್, ಡಿಡಿಸ್ ಇರ್ತದ ಅಥವಾ ಓಡಿಸ್ ಇರ್ತದ, ಅವೆಲ್ಲ ಡೀಟೇಲ್ಸ್ ಬ್ಯಾಂಕ್ ರಿಲೇಟೆಡ್ ಏನೇನ್ ಬರ್ತದಲ್ಲ ಅದೆಲ್ಲ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಒಳಗ ಬರ್ತದ. ಇಲ್ಲಿ ನಿಮ್ಗೆ ಯುಟಿಲಿಟೀಸ್ ಒಳಗ ಬರ್ತಾವ ಅವೆಲ್ಲ ಆಪ್ಷನ್ಸ್. ದೆನ್ ಯು ಹ್ಯಾವ್ ರಿಪೋರ್ಟ್ಸ್ ಸೆಕ್ಷನ್. ದ ರಿಪೋರ್ಟ್ ಸೆಕ್ಷನ್ ಇನ್ಕ್ಲೂಡ್ the things like balance sheet, direct report generate ಆಗಿ ಬರ್ತದ, P&L ಅಕೌಂಟ್ ಬರ್ತದ, ಸ್ಟಾಕ್ ಸಮರಿ ಬರ್ತದ, ರೇಷಿಯೋ ಅನಾಲಿಸಿಸ್ ಬರ್ತದ. ದೆನ್ ಡಿಸ್ಪ್ಲೇ ಅಂತ ಒಂದು ಆಪ್ಷನ್ ಅದ. ಈ ಡಿಸ್ಪ್ಲೇಗೆ ಹೋದ್ರಿ ಅಂದ್ರೆ ನಿಮಗೆ ಇಂಡಿವಿಜುವಲಿ ಯು ಆರ್ ಗೆಟಿಂಗ್ ದ ಕ್ಯಾಶ್ ಬುಕ್, then you are having the trial balance account, day books ಬರ್ತಾವ, then cash and fund flow ಬರ್ತದ, ಇಂಡಿಪೆಂಡೆಂಟ್ ಪರ್ಚೇಸ್ ರಿಜಿಸ್ಟರ್, ಸೇಲ್ಸ್ ರಿಜಿಸ್ಟರ್, ಆ ಎಲ್ಲಾ ಆಪ್ಷನ್ಸ್ ನಿಮ್ಗೆ ಡಿಸ್ಪ್ಲೇ ಒಳಗ ಅವೈಲೇಬಲ್ ಇರ್ತದೆ. ಓಕೆ, ಇದನ್ನ ಯಾಕೆ ಹೇಳಿಕತ್ತೀನಿ ಅಂದ್ರೆ ಒಂದೊಂದ್ಸತಿ ಏನ್ ಮಾಡ್ತಾರಂದ್ರೆ 15 ಮಾರ್ಕ್ಸಿಗೆ ಎಕ್ಸ್ಪ್ಲೈನ್ ಗೇಟ್ ವೇ ಆಫ್ ಟ್ಯಾಲಿ ಅಂತ ಕೇಳ್ತಾನೆ ಕ್ವಶನ್. ಸಪೋಸ್ ಇಫ್ ಎಕ್ಸ್ಪ್ಲೈನ್ ಗೇಟ್ ವೇ ಆಫ್ ಟ್ಯಾಲಿ ಇಸ್ ಆಸ್ಕ್ಡ್, ಯು ನೀಡ್ ಟು ಡ್ರಾ ದಿಸ್ ಇಮೇಜ್. ಈ ಇಮೇಜ್ ಅಂದ್ರೆ ಈ ಬಾಕ್ಸ್ ಅನ್ನ ಹಾಕ್ಬೇಕು ಫಸ್ಟ್ ಚಿತ್ರ ಒಳಗೆ. ಇದನ್ನ ಹಾಕಿ ಗೇಟ್ ವೇ ಆಫ್ ಟ್ಯಾಲಿ ಅಂತ ಬರ್ದು ಇದೆಲ್ಲಾ ಸೆಕ್ಷನ್ ಇನ್ಕ್ಲೂಡ್ ಮಾಡ್ಬೇಕು ನೀವು. ಇದು ಅಷ್ಟು ಬರಿಬೇಕು. ಈ ಎಲ್ಲಾ ಆಪ್ಷನ್ ಇಂದ 2-3 ಲೈನ್ ಎಕ್ಸ್ಪ್ಲನೇಷನ್ ಬರೆದ್ರೆ ಸಾಕು. ಈಗ ಅಕೌಂಟ್ಸ್ ಇನ್ಫಾರ್ಮೇಶನ್ ಒಳಗ ಏನ್ ಸ್ಟೋರ್ ಮಾಡ್ತೀರಿ, ಏನ್ ಮಾಡ್ತೀವಿ ನಾವು ಅಕೌಂಟ್ಸ್ ಇನ್ಫಾರ್ಮೇಶನ್ ಒಳಗ ಲೆಡ್ಜರ್ಸ್, ಗ್ರೂಪ್ಸ್, ಓಚರ್ಸ್ ಏನೇನ್ ಇರ್ತಾವ ಅವನ್ನ ಬರೀತೀರಿ. ಆಲ್ ದೋಸ್ ರಿಲೇಟೆಡ್ ಟು ಯುವರ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಅಂಡರ್ ಅಕೌಂಟಿಂಗ್ ಇನ್ಫಾರ್ಮೇಶನ್. All those things or all the transactions that are related to stock are recorded in your inventory information. ಓಕೆ, ದೆನ್ ಟ್ರಾನ್ಸಾಕ್ಷನ್ ಓಚರ್ಸ್ ಬಂದಾಗ ಪರ್ಚೇಸ್ ಓಚರ್ ಅದನೋ, ಸೇಲ್ಸ್ ಓಚರ್ ಅದನೋ, ಕಾಂಟ್ರಾ ಓಚರ್ ಅದನೋ, ಅಥವಾ ಪೇಮೆಂಟ್ ಓಚರ್ ಅದನೋ, ರಿಸಿಪ್ಟ್ ಓಚರ್ ಅದನೋ, ಆ ರೀತಿ ಅಕೌಂಟಿಗೆ ಸಂಬಂಧಪಟ್ಟಂಗ ಕ್ಯಾಶಿಗೆ ಸಂಬಂಧಪಟ್ಟಂಗಿತ್ತು ಅಂದ್ರೆ ಅಕೌಂಟಿಂಗ್ ಓಚರ್ ಒಳಗೆ ಬರೀತೀರಿ. ಸ್ಟಾಕಿಗೆ ಸಂಬಂಧಪಟ್ಟಂಗಿತ್ತು ಅಂದ್ರೆ ಇನ್ವೆಂಟ್ರಿ ಓಚರ್ ಒಳಗ ಬರ್ಕೊಂಡು ಹೋಗ್ತೀರಿ. ದೆನ್ ಡೇಟಾ ಬೇರೆ ಕಡೆಯಿಂದ ತಗೋಬೇಕಾಗಿತ್ತು ಅಂದ್ರೆ ಇಂಪೋರ್ಟಿಂಗ್ ಡೇಟಾ ಹೇಳ್ತೀರಿ. ಬ್ಯಾಂಕಿಂಗ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಅನ್ನೆಲ್ಲ ಬ್ಯಾಂಕಿಂಗ್ ಒಳಗ ಆಪ್ಷನ್ ಒಳಗೆ ಯೂಸ್ ಮಾಡ್ಕೋತೀರಿ.
ದೆನ್ ಈಗ ಮೇಲೆ ಏನೇನ್ ಟ್ರಾನ್ಸಾಕ್ಷನ್ಸ್ ಮಾಡಿರಿ ಅದ್ರದ್ದೆಲ್ಲ ಫೈನಲ್ ಆಗಿ ಒಂದು ರಿಸಲ್ಟ್ ಬರ್ತದೆ, ರಿಪೋರ್ಟ್ ಜನರೇಟ್ ಆಗ್ತದೆ. ನೀವು ಮಾಡೋ ಅವಶ್ಯಕತೆ ಇಲ್ಲ, ನೀವು ಏನೇನ್ ಮೇಲೆ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಿರ್ತೀರೋ ಅದ್ರದ್ದೆಲ್ಲ ಆಟೋಮ್ಯಾಟಿಕಲಿ ರಿಪೋರ್ಟ್ ಜನರೇಟ್ ಆಗಿರ್ತದ. ಸೊ ನೀವು ಒಂದ್ ತಿಂಗಳಿಗೆ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಿದ್ರು ಕೂಡ ಅವತ್ತೇ ನಿಮಗ್ ಬೇಕು, ಲಾಸ್ಟ್ ಡೇ ಬೇಕು, ಒಂದ್ ತಿಂಗಳಿಂದ ಲಾಸ್ಟ್ ಡೇ ಬೇಕು ಅಂದ್ರೆ ನಿಮಗೆ ಈ ಮೇಲಿಂದ ಎಲ್ಲಾ ರಿಪೋರ್ಟ್ಸ್ ಅವೈಲೇಬಲ್ ಆಗಿರ್ತದ. ದಟ್ ಈಸ್ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ರೆಡಿ ಇರ್ತದ, P&L ಅಕೌಂಟ್ ಇರ್ತದ, ಸ್ಟಾಕ್ ಸಮರಿ ಬೇಕು ಅಂದ್ರೆ ಸ್ಟಾಕ್ಸ್ ಇತ್ತು ಅಂದ್ರೆ ಸ್ಟಾಕ್ ಸಮರಿ ಬರ್ತದ. ದೆನ್ ರೇಷಿಯೋ ಅನಾಲಿಸಿಸ್ ಇರ್ತದ. ರೇಷಿಯೋ ಅನಾಲಿಸಿಸ್ ಅಂದ್ರೆ ನೀವು ಇಕ್ವಿಟಿ ರೇಷಿಯೋ, ಡೆಟ್ ರೇಷಿಯೋ ಇವೆಲ್ಲ ತೆಗಿತೀರಲ್ಲ, ಆ ರೀತಿ ಎಲ್ಲಾ ರೇಷಿಯೋ ಅನಾಲಿಸಿಸ್ ನಿಮ್ದು ಏನ್ ಬರ್ತದಲ್ಲ ಅದೆಲ್ಲ ಅವೈಲೇಬಲ್ ಇರ್ತದ. ಬಿಲ್ಟ್ ಇನ್ ಫಂಕ್ಷನ್ಸ್ ಇರ್ತಾವ. ದೆನ್ ಡಿಸ್ಪ್ಲೇ ಒಳಗ ಬೇರೆ ಬೇರೆ ರೀತಿ ನಿಮ್ದು ಆಗ ಹೇಳಿದೆಲ್ಲ ಟ್ರಯಲ್ ಬ್ಯಾಲೆನ್ಸ್ ಮತ್ತೆ ಬೇರೆ ಬೇರೆ ಆಪ್ಷನ್ಸ್ ಅವೈಲೇಬಲ್ ಇರ್ತದೆ. ಕ್ಯಾಶ್ ಬುಕ್ ಇರ್ಬೋದು, ಫಂಡ್ ಫ್ಲೋ ಇರ್ಬೋದು, ಕ್ಯಾಶ್ ಫ್ಲೋ ಇರ್ಬೋದು, ಆ ಎಲ್ಲ ಆಪ್ಷನ್ಸ್ ಅವೈಲೇಬಲ್ ಇರ್ತದೆ. ಸೊ ಇದು ಮೇನ್ ನಿಮ್ದು ಸ್ಕ್ರೀನ್ ಅಂತಂದ್ರೆ ಟ್ಯಾಲಿ ನೆವಿಗೇಷನ್ ಮಾಡ್ಬೇಕು ಅಂದ್ರೆ ಇದನ್ನ ಮೇಜರ್ ಆಗಿ ಯೂಸ್ ಮಾಡ್ಕೋತೀರಿ ನೀವು. ದಿಸ್ ಇಸ್ ದ ಟ್ಯಾಲಿ ಮೇನ್ ಸ್ಕ್ರೀನ್. ಸಪೋಸ್ ಇಫ್ ಐ ಆಮ್ ಶೋಯಿಂಗ್ ದಿಸ್ ಒನ್, ಐ ಜಸ್ಟ್ ಝೂಮ್ ಇಟ್ ಔಟ್ ಓವರ್ ಹಿಯರ್. ಈ ಕಡೆ ನೋಡ್ರಿ, ಇಲ್ಲಿ ಸ್ವಲ್ಪ ಬಟನ್ಸ್ ಇಂದ ಎಲ್ಲ ಹೈಲೈಟ್ ಆಗ್ಯದ. ದಿಸ್ ಈಸ್ F1 ಬಟನ್, ಐ ಥಿಂಕ್. ಎಸ್. ಸೊ F1 ಬಟನ್ ಇಸ್ ಫಾರ್ ಸಿಲೆಕ್ಟ್ ಕಂಪನಿ. ದೆನ್ F1 ಕೆಳಗಡೆ ಒಂದು ಲೈನ್ ಬಂದದ, ದಟ್ ಈಸ್ ಕಂಟ್ರೋಲ್ F1, ದಟ್ ಈಸ್ ಶಟ್ ಕಂಪನಿ ಅಂತ ಆಪ್ಷನ್ ಬಂದದ. F2 ಈಸ್ ಫಾರ್ ಡೇಟ್, ದೆನ್ ಅಗೇನ್ ಕಂಟ್ರೋಲ್ F2 ಈಸ್ ಫಾರ್ ಪೀರಿಯಡ್, ಕೆಳಗಡೆ ಒಂದು ಲೈನ್ ಬಂದಿರ್ತದ. ದೆನ್ ಹಿಯರ್ ಆಲ್ಸೋ ಯು ಹ್ಯಾವ್ ಕಂಟ್ರೋಲ್, ಸಾರಿ, ವಾಟ್ ಯು ಸೇ, ಕಂಟ್ರೋಲ್ F3, ದಟ್ ಈಸ್ ಫಾರ್ ಯುವರ್ ಕಂಪನಿ ಇನ್ಫಾರ್ಮೇಶನ್ ಗೆ ಯೂಸ್ ಮಾಡ್ತೀರಿ. ಹಿಂಗೆ ಇಲ್ಲೆಲ್ಲ ಸ್ವಲ್ಪ ಅನ್ಹೈಲೈಟೆಡ್ ಅವ, ಇಲ್ಲಿ ಹೈಲೈಟ್ ಆಗದೆ ಇರುವಂತದ್ದು ಸ್ವಲ್ಪ ಅದ ನೋಡ್ರಿ. ಸೊ ಇವೆಲ್ಲ ಯಾವಾಗ ಹೈಲೈಟ್ ಆಗ್ತಾವ, ಇವು ನಾವು ಏನಾರೇ ಯೂಸ್ ಮಾಡ್ಕೊಂತ ಇದ್ವಿ ಅಥವಾ ಲೈಸೆನ್ಸ್ಡ್ ಸಾಫ್ಟ್ವೇರ್ ಏನಾರು ಯೂಸ್ ಮಾಡ್ತಾ ಇದ್ವಿ ಅಂದ್ರೆ ಅವು ಯೂಸ್ ಆಗ್ತಾವ. ಸೊ ಇಲ್ಲಿ ಡಿಸ್ಕನೆಕ್ಟೆಡ್ ಅಂತ ಆಪ್ಷನ್ ಒಂದದ F4 ಗೆ. ದೆನ್ ಸಿಂಕ್ರನೈಸ್ ಅಂತ ಅದ, ದೆನ್ ಸಿಂಕ್ರನೈಸ್ ಸರ್ವಿಸಸ್ ಅಂತ ಅದ. ಸೊ ಇವೆಲ್ಲ ಆಪ್ಷನ್ಸ್ ಯಾವಾಗ ವೆನ್ ಎವರ್ ಯು ಆರ್ ಯೂಸಿಂಗ್ ವಿತ್ ಲೈಸೆನ್ಸ್ಡ್ ಸಾಫ್ಟ್ವೇರ್ಸ್ ಇವೆಲ್ಲ ಹೈಲೈಟ್ ಆಗ್ತದೆ. ಅಪಾರ್ಟ್ ಫ್ರಮ್ ಇಲ್ಲಿ ಏನ್ ನಿಮಗೆ ಬಟನ್ಸ್ ಕಾಣಿಸ್ಲಿಕ್ಕತ್ತದ F3 F4 ಗೆ, ವಿ ವಿಲ್ ಹ್ಯಾವ್ ಇಲ್ಲೇ ಇದೇ ಎಲ್ಲಾ ಸೆಕ್ಷನ್ ಒಳಗ ನಿಮ್ಗ ರಿಸಿಪ್ಟ್ ವೋಚರ್, ಪೇಮೆಂಟ್ ವೋಚರ್ ಅವೆಲ್ಲ ಬರ್ತಾವ. ಯಾವಾಗ ಬರ್ತಾವ ಅಂದ್ರೆ ನಾವು ಒಂದ್ ಕಂಪನಿ ಕ್ರಿಯೇಟ್ ಮಾಡ್ಕೊಂಡ್ವಿ ಅಂದ್ರೆ ಈ ಎಲ್ಲಾ ಆಪ್ಷನ್ಸ್ ಅವೈಲೇಬಲ್ ಆಗ್ತಾವ ನಮಗ. ಆಮೇಲೆ ಕಂಪನಿ ಕ್ರಿಯೇಟ್ ಆದ್ಮೇಲೆ ಎರಡು ಇಂಪಾರ್ಟೆಂಟ್, ನನ್ನ ಕಂಪನಿ ನನಗೆ ಯಾವ ರೀತಿ ಡೇಟಾ ಸ್ಟೋರ್ ಮಾಡಬೇಕು ಅದೆಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳಿಕ್ಕೆ ನನ್ನ ಹತ್ರ F11 ಮತ್ತೆ F12 ಅಂತ ಇರ್ತದೆ. F11 ಸ್ಟ್ಯಾಂಡ್ಸ್ ಫಾರ್ ಯುವರ್ ಫೀಚರ್ ಆಪ್ಷನ್, ಎಲ್ಲಿ ನೀವು ಅಕೌಂಟಿಂಗ್ ಫೀಚರ್ಸ್, ಇನ್ವೆಂಟ್ರಿ ಫೀಚರ್ಸ್ ಎಲ್ಲ ಸೆಟ್ ಮಾಡ್ಕೋತೀರಿ. ನಿಮ್ ಅಕೌಂಟ್ಸ್ ಹೆಂಗ ಸ್ಟೋರ್ ಆಗ್ಬೇಕು, ತಿಂಗಳಿಗೊಮ್ಮೆ ಆಗ್ಬೇಕು, ವರ್ಷಕ್ಕೊಮ್ಮೆ ಆಗ್ಬೇಕು, 6 ತಿಂಗಳಿಗೊಮ್ಮೆ ಮಾಡ್ತಿರೋ, ರಿಪೋರ್ಟ್ಸ್ ಹೆಂಗ್ ಬೇಕು, ರಿಪೋರ್ಟ್ ಒಳಗ ಎಂಟ್ರಿ ಮಾಡ್ಬೇಕಾದಾಗ ನಿಮ್ಗೆ ಡೆಬಿಟ್ ಕ್ರೆಡಿಟ್ ಅಂತ ಬರ್ಬೇಕು, ಟು ಬೈ ಅಂತ ಬರ್ಬೇಕು, ಆ ಎಲ್ಲಾ ರೀತಿಯಾದಂತಹ ಆಪ್ಷನ್ಸ್ ನಿಮ್ಗೆ ಏನಾಗ್ತದೆ ಇಲ್ಲಿ ಅವೈಲೇಬಲ್ ಇರ್ತದೆ. ನಿಮ್ಮ ಕಂಪನಿ ಒಳಗ ನೀವು ಡೇಟಾ ಹೆಂಗ್ ಸ್ಟೋರ್ ಮಾಡೋರಿದ್ದೀರಿ ಅದ್ರ ಬೇಸಸ್ ಮೇಲೆ ನೀವೇನ್ ಮಾಡ್ತೀರಿ, ಕಂಪನಿ ಫೀಚರ್ಸ್ ಮತ್ತೆ ಕಂಪನಿ ಕಾನ್ಫಿಗರೇಷನ್ ಅನ್ನ ಸೆಟ್ ಮಾಡ್ಕೋತೀರಿ. ಇದು ಮತ್ತೆ ನಿಮ್ಗೆ ಒಂದು 5 ಮಾರ್ಕ್ ಕ್ವಶನ್ಸ್ ಒಳಗ ಕೇಳ್ತಾರ. ವೆನ್ ವಿ ಕಮ್ ಅಕ್ರಾಸ್ ದಾಟ್ ಥಿಂಗ್ ಅದನ್ನ ಮತ್ತೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟ ನೆನ್ಪಿಟ್ಕೋರಿ, ಇಲ್ಲೆಲ್ಲ ನಿಮ್ಗೆ ವರ್ಟಿಕಲ್ ಬಟನ್ಸ್ ಅವೈಲೇಬಲ್ ಇರ್ತದ. ಅದ್ರ ಪಕ್ಕ ಏನಿರ್ತದಲ್ಲ ಇದಕ್ಕೆ ನೆವಿಗೇಷನ್ ವಿಂಡೋ ಹೇಳ್ತೇವೆ ನಾವು. ನೀವು ಏನೇ ಟ್ಯಾಲಿ ಒಳಗ ವರ್ಕ್ ಮಾಡ್ತಾ ಇದ್ರು ಅಂದ್ರು ಇಲ್ಲಿಂದಾನೇ ವರ್ಕ್ ಮಾಡ್ಬೇಕು. ಸೊ ಇದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಪಾಸಿಬಿಲಿಟಿ ಇದೆ. ಈಗ ನಾ ಏನ್ ತೋರಿಸ್ಲಿಕ್ಕತ್ತೀನಲ್ಲ ಇಲ್ಲಿ, ಜಸ್ಟ್ ಐ ರಬ್ ಇಟ್ ಆಫ್ ಎವ್ರಿಥಿಂಗ್ ಓವರ್ ಹಿಯರ್. ಸೊ ವೆನ್ ಎವರ್ ಇಫ್ ಅಟ್ ಆಲ್ ಐ ಆಮ್ ಹ್ಯಾವಿಂಗ್ ಆಲ್ ದೀಸ್ ಥಿಂಗ್ಸ್, ಈ ಸದ್ಯ ನನ್ನ ಹತ್ರ ಈ ಸ್ಕ್ರೀನ್ ಅದ ಅಂತಂದ್ರೆ ನನಗೆ ಹೊಸ ಕಂಪನಿ, ಈಗ ನನ್ನ ಹತ್ರ ಏನು ಕಂಪನಿ ಇಲ್ಲ, ಇವತ್ತೇ ಟ್ಯಾಲಿ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ. ಹೊಸದ್ ಪರ್ಚೇಸ್ ಮಾಡೇವಿ, ನಮ್ ಕಂಪನಿ ಅಕೌಂಟ್ಸ್ ಅನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಆ ಕಂಪನಿಗೆ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಐ ಹ್ಯಾವ್ ಟು ಪ್ರೆಸ್ ದಿಸ್ ಬಟನ್, ದಟ್ ಇಸ್ ಕಾಲ್ಡ್ ಅಸ್ ಕಂಪನಿ ಇನ್ಫಾರ್ಮೇಶನ್. ಇಲ್ಲಿ ಏನ್ ಬಟನ್ ಕಾಣಿಸ್ಲಿಕ್ಕತ್ತದಲ್ಲ, ಹೋಪ್ಫುಲಿ ಕ್ಲಿಯರ್ ಕಾಣಿಸ್ಲಿಕ್ಕತ್ತದ ಸ್ಟೂಡೆಂಟ್ಸ್ ಇದು. ಸೊ ಇಲ್ಲಿ ಬಟನ್ ಇದೆಯಲ್ಲ, ಇದು ಈ ಬಟನ್ ಅನ್ನ ನೀವು ಪ್ರೆಸ್ ಮಾಡಬೇಕು, ದಟ್ ಈಸ್ F3 ಕಂಪನಿ ಇನ್ಫಾರ್ಮೇಶನ್ ಬಟನ್ ಅನ್ನ ನೀವು ಪ್ರೆಸ್ ಮಾಡಬೇಕು. ಈ ಕಂಪನಿ ಇನ್ಫಾರ್ಮೇಶನ್ ಬಟನ್ ಅನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಆಪ್ಷನ್ಸ್ ಏನ್ ಬರ್ತದೆ ಅಂದ್ರೆ, ಅಗಳೇ ನಿಮಗೆ ಏನ್ ಒಂದ್ ವಿಂಡೋ ತೋರಿಸಿದೆ ಅಲ್ಲ, ದ ಫಸ್ಟ್ ವಿಂಡೋ ದಟ್ ಐ ಶೋಡ್, ಅದ್ರೊಳಗ ಮೇಲೆ ಈ ಜಾಗ ಒಳಗ ಇಲ್ಲಿ ಕಂಪನಿ ಇನ್ಫಾರ್ಮೇಶನ್ ಅಂತ ಇತ್ತು, ಸಿಲೆಕ್ಟ್ ಕಂಪನಿ, ದೆನ್ ಕ್ರಿಯೇಟ್ ಕಂಪನಿ ಅಂತ ಬಟನ್ ಬರ್ತಾ ಇತ್ತು, ಹೌದಾ, ಈ ಜಾಗ ಒಳಗ. ಸೊ ಆ ವಿಂಡೋ ಓಪನ್ ಆಗ್ತದ. ಸೊ ನೆನಪಾದ್ರೆ ಸರಿ, ಇಲ್ಲ ಒಂದ್ಸತಿ ತೋರಿಸಂದ್ರೆ ಆ ಪಿಕ್ಚರ್ ತೋರಿಸ್ತೀನಿ. ಬಟ್ ಏನಾಗತ್ತೆ, ನನ್ಗೆ ಪಿಕ್ಚರ್ಸ್ ಹೆಚ್ಚು ಕಮ್ಮಿ ಬರ್ತಾ ಇದೆ. ಓ, ದಿಸ್ ಇಸ್ ದ ಥಿಂಗ್. ಸದ್ಯಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈ ವಿಂಡೋ, ಮೇನ್ ಸ್ಕ್ರೀನ್ ವಿಂಡೋ ಓಪನ್ ಮಾಡಿ ನೀವೇನ್ ಮಾಡ್ಕೋತೀರಿ, ಇಲ್ಲಿ F3 ಬಟನ್ ಅನ್ನ ಪ್ರೆಸ್ ಮಾಡಿ ಕಂಪನಿ ಇನ್ಫಾರ್ಮೇಶನ್ ಅಂತ ಹೇಳ್ಬೇಕು ನೋಡ್ರಿ. ಈ ಕಂಪನಿ ಇನ್ಫಾರ್ಮೇಶನ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮಗ್ ಬರುವಂತ ಆಪ್ಷನ್, ಐ ವಿಲ್ ಶೋ ಯು ವಾಟ್ ಆಪ್ಷನ್ಸ್ ಯು ಆರ್ ಗೆಟಿಂಗ್.
You are getting some options in this format. This one I told. ನಾನು ಹೇಳಿದ್ದು ಈ ಆಪ್ಷನ್ಸ್ ದಟ್ ಈಸ್ ಸಿಲೆಕ್ಟ್ ಕಂಪನಿ, ದೆನ್ ಲಾಗಿನ್ ಆಸ್ ಯು ರಿಮೋಟ್ ಯೂಸರ್, ದೆನ್ ಕ್ರಿಯೇಟ್ ಕಂಪನಿ, ಬ್ಯಾಕಪ್, ರೀಸ್ಟೋರ್ ಮತ್ತೆ ಕ್ವಿಟ್, ಇವೆಲ್ಲ ಆಪ್ಷನ್ಸ್ ಜೋಡಿ ಬರ್ತದೆ. ಈಗ ಸದ್ಯಕ್ಕೆ ನನಗ್ ಬೇಕಾಗಿದ್ದು ಆಪ್ಷನ್ ಯಾವುದು, ಈಗ ಯಾವ್ದು ಸಿಲೆಕ್ಟೆಡ್ ಆಪ್ಷನ್ ಅದಲ್ಲ ಈ ಆಪ್ಷನ್ ಬೇಕು. ದಟ್ ಈಸ್ ಕ್ರಿಯೇಟ್ ಕಂಪನಿ ಆಪ್ಷನ್ ಈಸ್ ರಿಕ್ವೈರ್ಡ್ ಫಾರ್ ಮೀ. ನಾನೇನ್ ಮಾಡ್ಬೇಕು, ಆಗಳ F3 ಏನ್ ಪ್ರೆಸ್ ಮಾಡಿದ್ರಲ್ಲ, ಕಂಟ್ರೋಲ್ F3 ಪ್ರೆಸ್ ಮಾಡಿದ ಕೂಡಲೇ ನಿಮ್ಗೆ ಕಂಪನಿ ಇನ್ಫಾರ್ಮೇಶನ್ ಈ ವಿಂಡೋ ಓಪನ್ ಆಗ್ತದ. ಈ ವಿಂಡೋ ಒಳಗ ಕ್ರಿಯೇಟ್ ಕಂಪನಿ ಅಂತ ಇರ್ತದೆ. ಈ ಕ್ರಿಯೇಟ್ ಕಂಪನಿನ ನೀವು ಸಿಲೆಕ್ಟ್ ಮಾಡ್ಕೋಬೇಕು. ಒನ್ಸ್ ಯು ಹ್ಯಾವ್ ಸಿಲೆಕ್ಟೆಡ್ ದ ಕ್ರಿಯೇಟ್ ಕಂಪನಿ ಬಟನ್ ಅನ್ನ ಪ್ರೆಸ್ ಮಾಡಿದ್ರಿ ಅಂದ್ರೆ ನಿಮಗೆ ಇನ್ನೂ ಒಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋ ಇಟ್ ಲುಕ್ಸ್ ಸಮ್ವಾಟ್ ಲೈಕ್ ದಿಸ್. ಓಕೆ, ಐಲ್ ಜಸ್ಟ್ ಝೂಮ್ ಇಟ್. ಫಸ್ಟ್ ಈಗ ನೋಡ್ಕೊರಿ, ಈ ರೀತಿ ಇರ್ತದ. ಸೊ ದೊಡ್ಡದು ಮಾಡಿದೆ ಅಂದ್ರೆ ಏನೇನ್ ಕಾಣಿಸ್ತದ, ದಿಸ್ ಈಸ್ ಕಾಲ್ಡ್ ಆಸ್ ದ ಕಂಪನಿ ಕ್ರಿಯೇಷನ್ ವಿಂಡೋ ಅಂತ ಹೇಳ್ತೇವೆ. ಸೊ ಇಫ್ ಯು ಆರ್ ಸೀಯಿಂಗ್, ಇಲ್ಲಿ ಮೇಲೆ ಕಂಪನಿ ಕ್ರಿಯೇಷನ್ ಅಂತ ಬರ್ದಾರ ನೋಡ್ರಿ, ಈ ಜಾಗ ನೋಡಿದ್ರಿ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ. ದಿಸ್ ಇಸ್ ಕಂಪನಿ ಕ್ರಿಯೇಷನ್. ಕಾಣಿಸ್ಲಿಕ್ಕತ್ತದ ಇದು, ಕಾಣಿಸ್ತಾ ಇದೆ ಅಲ್ಲ? ಓಕೆ, ಸೊ ಕ್ರಿಯೇಷನ್ ವಿಂಡೋ ಓಪನ್ ಆಗೈತೆ. ಈಗ ಏನ್ ಮಾಡ್ತೀರಿ, ಇದ್ರೊಳಗ ಒಂದೊಂದೇ ಆಪ್ಷನ್ಸ್ ನೀವು ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಈಗ ಸದ್ಯಕ್ಕೆ ಬರೋದು ಫಸ್ಟ್ ಏನ್ ಬರ್ತದಲ್ಲ, ಇದು ಆಲ್ವೇಸ್ ಅವೈಲೇಬಲ್ ಇರ್ತದೆ ನಿಮ್ಗೆ. ಅಂದ್ರೆ ಇದು ಇದೇನ ರೆಡ್ ಕಲರ್ದೆ ಮಾರ್ಕ್ ಮಾಡ್ತಾ ಇದೀನಿಲ್ಲ, ಇದು ಅವೈಲೇಬಲ್ ಇರ್ತದೆ. ದಟ್ ಈಸ್ ಸಿ ಕೂಲನ್ ಯೂಸರ್ಸ್ ಪಬ್ಲಿಕ್ ಟ್ಯಾಲಿ ERP9/ಟ್ಯಾಲಿ ಅಂತ ಏನದ, ಇದು ಅವೈಲೇಬಲ್ ಇರ್ತದೆ. ಅಂದ್ರೆ ನೀವು ಟ್ಯಾಲಿ ಯಾವ ಫೋಲ್ಡರ್ ಒಳಗೆ ಸ್ಟೋರ್ ಮಾಡಿರಿ ಅಲ್ಲ, ಆ ಫೋಲ್ಡರ್ ಇಂದ ಹೆಸರು ಇರ್ತದೆ. ಈಗ ನೀವು ಬರಿಬೇಕಾಗಿದ್ದೇನು ಅಂತಂದ್ರೆ, ಈ ಕಂಪನಿದ ಹೆಸರು ಕೊಡ್ಬೇಕು. ಕಂಪನಿ ಹೆಸರು ನಿಮ್ಗೆ ಏನ್ ಬೇಕೋ ಅದು ಕೊಡ್ರಿ. ಈಗ ಸದ್ಯಕ್ಕೆ ಇಲ್ಲಿ ಏನೋ ಒಂದು ಎಕ್ಸಾಂಪಲ್ ಒಳಗ ಏನೋ ಬರ್ದಿದ್ದದ, ರಾಜಧಾನಿ ಹೋಮ್ ಅಂತ ಬರ್ದಿದ್ದದ. ಸೊ ಸಪೋಸ್ ಇಫ್ ಯು ಡೋಂಟ್ ವಾಂಟ್ ದಿಸ್ ಒನ್, ಯು ವಾಂಟ್ ಟು ಗಿವ್ ಯುವರ್ ಓನ್ ಕಂಪನಿ ನೇಮ್, ದೆನ್ ಯು ಕ್ಯಾನ್ ಗಿವ್ ಎನಿ ಕಂಪನಿ ನೇಮ್. ಇಲ್ಲಿ ಟೈಪ್ ಮಾಡ್ಬೋದು. ಸಪೋಸ್ ನಾನೇನ್ ಹೇಳ್ತಾ ಇದ್ದೀನಿ, ಇಲ್ಲಿ Bcom6 ಅಂತ ನನಗ್ ಬೇಕಾಗಿದೆ ಕಂಪನಿ ಹೆಸರು. ಸೊ ಐ ಆಮ್ ಟೈಪಿಂಗ್ ದ Bcom6 ಅಂತ ಹಿಂಗ್ ಟೈಪ್ ಮಾಡ್ಕೋಬಹುದು. ನಾನು ಕಂಪನಿ ಹೆಸರನ್ನ ಕೊಡ್ಬೋದು. ಎನಿ ಕಂಪನಿ ನೇಮ್ ಕ್ಯಾನ್ ಬಿ ಗಿವನ್ ಓವರ್ ಹಿಯರ್. ಒನ್ಸ್ ಯು ಆರ್ ಗಿವನ್ ವಿತ್ ಅ ಕಂಪನಿ ನೇಮ್, ನೆಕ್ಸ್ಟ್ ಆಪ್ಷನ್ ಏನ್ ಕೇಳ್ತಾ ಇದೆ, ನೆಕ್ಸ್ಟ್ ಆಪ್ಷನ್ ಈಸ್ ಯುವರ್ ಮೇಲಿಂಗ್ ಅಡ್ರೆಸ್. ಸೊ ಈ ಕಂಪನಿಗೆ ಒಂದು ಮೇಲಿಂಗ್ ಅಡ್ರೆಸ್ ಏನಿರ್ತದ, ಪ್ರೈಮರಿ ಮೇಲಿಂಗ್ ಅಡ್ರೆಸ್ ಅಂದ್ರೆ ಯಾವುದೇ ಇನ್ಫಾರ್ಮೇಶನ್ ಬಂದ್ರು ಬೇಸಿಕ್ ಆಗಿ ಆ ಇಮೇಲ್ ಐಡಿಗೆ ಬರ್ಬೇಕು. ಸೊ ಆ ಮೇಲಿಂಗ್ ಅಡ್ರೆಸ್ ಏನದಲ್ಲ ಅದನ್ನ ಇಲ್ಲಿ ಟೈಪ್ ಮಾಡ್ಬೇಕು ನೀವು. ದೆನ್ ಯು ಹ್ಯಾವ್ ಟು ಗಿವ್ ದ ಪೋಸ್ಟಲ್ ಅಡ್ರೆಸ್. ಆ ಪೋಸ್ಟಲ್ ಅಡ್ರೆಸ್ ಒಳಗ ನಿಮ್ದು ಕಂಪನಿದು ಮೇಜರ್ ಅಡ್ರೆಸ್, ಯಾವ ಲೊಕೇಶನ್ ಒಳಗ ನಿಮ್ದು ಕಂಪನಿ ಅದ ಆ ಕಂಪನಿ ಅಡ್ರೆಸ್ ಅನ್ನ ಕೊಡ್ಬೇಕು. ದೆನ್ ಯು ಹ್ಯಾವ್ ಟು ಗಿವ್ ದ ಕಂಟ್ರಿ ನೇಮ್ ಅಂಡ್ ದೆನ್ ಯಾವ ಸ್ಟೇಟ್ ಅದ ಆ ಸ್ಟೇಟ್ ಅನ್ನ ಕೊಡ್ಬೇಕು. ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಅದ, ಯು ಕ್ಯಾನ್ ಗಿವ್ ದ ನೇಮ್ ಆಫ್ ಯುವರ್ ಸ್ಟೇಟ್, ಕರೆಸ್ಪಾಂಡಿಂಗ್ ಸ್ಟೇಟ್ ಜೋಡಿ ನಿಮ್ ಪಿನ್ ಕೋಡ್ ನಂಬರ್ ನ ಕೊಡ್ಬೇಕು. Then the contact details. You have to give your phone number. Phone number is your office landline number ಕೊಡ್ಬೇಕು, ಅಂದ್ರೆ ಕಂಪನಿದು ಲ್ಯಾಂಡ್ಲೈನ್ ನಂಬರ್. Then mobile number, fax number if it has. Then the email address, and if the company has its own website, ಆ ವೆಬ್ಸೈಟ್ ಇನ್ ಅಡ್ರೆಸ್ ಕೂಡ ಇಲ್ಲಿ ಕೊಡ್ಬೇಕಾಗ್ತದೆ. ಈ ಸೆಕ್ಷನ್ ಗೊತ್ತಾಯ್ತಾ ಸ್ಟೂಡೆಂಟ್ಸ್? This is nothing. This is nothing but the personal details of your company. ನಿಮ್ ಕಂಪನಿದು ಬೇಸಿಕ್ ಇನ್ಫಾರ್ಮೇಶನ್ ಏನಿರ್ತದಲ್ಲ, ಕಂಪನಿ ಹೆಸರೇನು, ಕಂಪನಿ ಇದು ಮೇಲಿಂಗ್ ಅಡ್ರೆಸ್ ಏನು, ಪೋಸ್ಟಲ್ ಅಡ್ರೆಸ್ ಏನು, ಮತ್ತೆ ಕಾಂಟ್ಯಾಕ್ಟ್ ನಂಬರ್ಸ್ ಏನು, ಇಮೇಲ್ ಐಡಿ ಏನು, ಎಲ್ಲಿ ಅದ ಕಂಪನಿ, ಅದರದ್ದು ಇನ್ಫಾರ್ಮೇಶನ್ ತಗೋತದಿದೆ. ಓಕೆ, ಒನ್ಸ್ ಯು ಆರ್ ಡನ್ ವಿತ್ ದಿಸ್ ಒನ್, ದೆನ್ ಈ ಕಡೆ ನೆಕ್ಸ್ಟ್ ಸೈಡ್ಗೆ ಶಿಫ್ಟ್ ಆದ್ರಿ ಅಂದ್ರೆ ಇಲ್ಲಿ ನಿಮ್ದು ಇಂಪಾರ್ಟೆಂಟ್ ಆಪ್ಷನ್ಸ್ ಅವೈಲೇಬಲ್ ಆಗ್ತದೆ. ಇಲ್ಲಿ ನೋಡ್ರಿ, ವಾಟ್ ಯು ಆರ್ ಹ್ಯಾವಿಂಗ್ ಈಸ್, here you have books and financial year details ಅಂತ ಬಂದದ. ಹೆಡಿಂಗ್ ಕಾಣಿಸ್ತದ ಅನ್ಕೋತೀನಿ ನಿಮ್ಗ. ದಿಸ್ ಥಿಂಗ್ ಕಾಣಿಸ್ಲಿಕ್ಕತ್ತದ ಇದು ಇಲ್ಲಿ, ಬುಕ್ಸ್ ಫೈನಾನ್ಷಿಯಲ್ ಇಯರ್ ಡೀಟೇಲ್ಸ್ ಅಂತ ಅದ. ವಾಟ್ ಡಸ್ ದಿಸ್ ಮೀನ್, ನೀವು ಯಾವ ವರ್ಷಕ್ಕ ಫೈನಾನ್ಷಿಯಲ್ ಇಯರ್ ಬಿಗಿನ್ ಫ್ರಾಮ್ ಅಂತ ಬಟನ್ ಅದನ್ನು ಆಪ್ಷನ್ ಅದ ಇಲ್ಲಿ, ಹೌದಾ? ಸೊ ಫೈನಾನ್ಷಿಯಲ್ ಇಯರ್ ಯಾವತ್ತಿಂದ ಚಾಲು ಆಗ್ಯದ ಅಂತ ಹೇಳಿಕತ್ತೀರಿ ಇಲ್ಲಿ. ಇಟ್ ಈಸ್ ಸ್ಟಾರ್ಟೆಡ್ ಫ್ರಮ್ 1/4/2020. ಆಲ್ವೇಸ್ ನೀವು ಯಾವ್ದೋ ಒಂದು ಕಂಪನಿ ಜನರೇಟ್ ಮಾಡಿದ್ರಿ ಅಂದ್ರೆ ಆ ಕಂಪನಿದು ಫೈನಾನ್ಷಿಯಲ್ ಇಯರ್ 1 ಏಪ್ರಿಲ್ ಇಂದ 31 ಮಾರ್ಚ್ ವರ್ಗೂ ಇರ್ತದೆ ಯಾವಾಗೂ. ಓಕೆ, ಒಂದ್ ವರ್ಷಕ್ಕೆ ನೀವು ಬ್ಯಾಲೆನ್ಸ್ ಶೀಟ್ ಅದೆಲ್ಲ ತೆಗೆದ್ರೆ ಹಂಗೆ ತೆಗಿತೀರಲ್ಲ, ಏಪ್ರಿಲ್ 1 ಇಂದ 31 ಮಾರ್ಚ್ ತನ ತೆಗಿತೀರಿ ನೆಕ್ಸ್ಟ್ ಇಯರ್ದ, ಹೌದಿಲ್ಲ? ಸೊ ಈ ಕಂಪನಿ ಏನ್ ಹೇಳ್ರಿ,
ಈ ಕಂಪನಿದು ಪೀರಿಯಡ್, ದ ಕಂಪನಿ ಫೈನಾನ್ಷಿಯಲ್ ಇಯರ್ ಬಿಗಿನ್ಸ್ ಫ್ರಮ್ ವಾಟ್? ಬಿಗಿನ್ಸ್ ಫ್ರಮ್ 1/4/2020. ಸೊ ಯಾವತ್ತು ಕಂಪನಿ ಸ್ಟಾರ್ಟ್ ಆಗದೆ ನಿಮ್ಮ ಟ್ರಾನ್ಸಾಕ್ಷನ್ಸ್ ಅವತ್ತೇ ಚಾಲು ಆಗಿರಬಹುದು. ಅದಕ್ಕೆ ಏನು ಬುಕ್ಸ್ ಬಿಗಿನ್ ಫ್ರಾಮ್ ಅಂತ ಹೇಳಿದಲ್ಲಿ ನೀವೇನ್ ಹೇಳಿಕತ್ತೀರಿ ಇಲ್ಲಿ? ದ ಬುಕ್ಸ್ ಬಿಗಿನ್ ಫ್ರಾಮ್ ಅಗೇನ್ ದ ಸೇಮ್ ಡೇಟ್. ಇಲ್ಲ ನೀವು ಜುಲೈ ಆಗಸ್ಟ್ ಯಾವಾಗೋ ನೀವು ಬೇರೆ ಕಂಪನಿ ಮೊದಲು ಚಾಲು ಮಾಡಿಟ್ಟು ಆಮೇಲೆ ಒಂದ್ 2-3 ತಿಂಗಳು ಆದ್ಮೇಲೆ ನಿಮ್ದು ಬುಕ್ಸ್ ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ, ಅಥವಾ ಅಕೌಂಟ್ಸ್ ಮೇಂಟೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ, ದೆನ್ ಯು ಕ್ಯಾನ್ ಗಿವ್ ದಟ್ ಡೇಟ್ ಆಲ್ಸೋ. ಬಟ್ ಯೂಶುವಲಿ ಯಾವಾಗ್ಲೂ ನಾವೇನ್ ಮಾಡ್ತೇವಿ, ಕಂಪನಿ ಓಪನಿಂಗ್ ಅಂದ್ರೆ ಪೀರಿಯಡ್ ಆಫ್ ದ ಕಂಪನಿ ಅಂಡ್ ದ ಡೇಟ್ ಆಫ್ ದ ಟ್ರಾನ್ಸಾಕ್ಷನ್ಸ್ ಬಿಗಿನಿಂಗ್ ವಿಲ್ ಬಿ ಸೇಮ್. ಸೊ ಯಾವತ್ತು ಕಂಪನಿ ನಾವು ಸ್ಟಾರ್ಟ್ ಮಾಡೇವಿ ಅವತ್ತಿಂದಾನೇ ಏನ್ ಮಾಡ್ತೇವಿ, ಟ್ರಾನ್ಸಾಕ್ಷನ್ಸ್ ಅನ್ನೆಲ್ಲ ಬರಿಕೋತಾ ಹೋಗ್ತೇವೆ. ಸೊ ದಟ್ ಈಸ್ ದೀಸ್ ಬೋತ್ ಆಪ್ಷನ್ಸ್. ಹೋಪ್ಫುಲಿ ಇವು ಆಪ್ಷನ್ಸ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ದೆನ್ ಯು ಹ್ಯಾವ್ ದ ಟ್ಯಾಲಿ ವ್ಯಾಲ್ಟ್ ಪಾಸ್ವರ್ಡ್ ಅಂತ ಹೇಳ್ತದೆ. ಸೊ ಸಪೋಸ್ ನಿಮ್ಮ ಟ್ಯಾಲಿನ ಬೇರೆದವ್ರು ಯಾರು ನಿಮ್ ಪರ್ಮಿಷನ್ ಇಲ್ಲದೆ ಓಪನ್ ಮಾಡಬಾರ್ದು ಅಂತ ಇತ್ತು ಅಂದ್ರೆ ನಿಮಗೆ, ಅವಾಗ ಏನ್ ಮಾಡ್ತೀರಿ? ದೆನ್ ಯು ಹ್ಯಾವ್ ಟು ಗಿವ್ ಅ ಪಾಸ್ವರ್ಡ್ ಓವರ್ ಹಿಯರ್. ಇಲ್ಲಿ ಒಂದು ಪಾಸ್ವರ್ಡ್ ಕೇಳ್ತದ, ಈ ಪಾಸ್ವರ್ಡ್ ಅನ್ನ ಕೊಡ್ಬೇಕು. ಪಾಸ್ವರ್ಡ್ ಕೊಟ್ಟಾದ್ಮೇಲೆ ರೀಸೆಟ್ ಪಾಸ್ವರ್ಡ್ ಅಂತ ಕೇಳ್ತದ, ಸೇಮ್ ಪಾಸ್ವರ್ಡ್ ಅನ್ನ ಇಲ್ಲಿ ಟೈಪ್ ಮಾಡ್ಬೇಕು. ಸೊ ಎವ್ರಿ ಟೈಮ್ ನೀವು ಟ್ಯಾಲಿ ಓಪನ್ ಮಾಡಿದಾಗ ಈ ಪಾಸ್ವರ್ಡ್ ಕೊಟ್ರೆ ಅಷ್ಟೇ ನಿಮ್ ಟ್ಯಾಲಿ ಓಪನ್ ಆಗ್ತದೆ, ಇಲ್ಲ ಅಂದ್ರೆ ಓಪನ್ ಆಗೋಂಗಿಲ್ಲ. ದಟ್ ಈಸ್ ದ ಯೂಸ್ ಆಫ್ ದಿಸ್ ಸೆಕ್ಷನ್, ದಟ್ ಈಸ್ ಟ್ಯಾಲಿ ವಾಲ್ಟ್ ಪಾಸ್ವರ್ಡ್ ಏನದಲ್ಲ ಅದಕ್ಕೆ. ಸೊ ಇಲ್ಲಿ ಪಾಸ್ವರ್ಡ್ ಕೊಡ್ತೀರಿ ನೀವು. ಯು ಆರ್ ಗಿವಿಂಗ್ ಸೆಕ್ಯೂರ್ಡ್ ಡೇಟಾ, ನಿಮ್ ಡೇಟಾನ ಸೆಕ್ಯೂರ್ ಮಾಡ್ಕೊಳಕತ್ತೀರಿ. ಯಾರು ಬಂದು ನಿಮ್ ಡೇಟಾ ಟ್ರಾನ್ಸಾಕ್ಷನ್ಸ್ ಅನ್ನ ಚೇಂಜ್ ಮಾಡಬಾರ್ದು ಅಂತಿತ್ತಂದ್ರೆ ಯು ಹ್ಯಾವ್ ಟು ಸೆಟ್ ಇಟ್ ವಿತ್ ಅ ಪಾಸ್ವರ್ಡ್. ಓಕೆ, ದೆನ್ ಯು ಹ್ಯಾವ್ ಯೂಸ್ ಕಂಟ್ರೋಲ್ಡ್ ಸೆಕ್ಯೂರಿಟಿ. ಇಲ್ಲಿ ಆಪ್ಷನ್ ಇದೆ ಯೂಸ್ ಕಂಟ್ರೋಲ್ ಸೆಕ್ಯೂರಿಟಿ ಅಂತ. ಇಲ್ಲಿ ನಾನೇನ್ ಮಾಡಿದೆ ಅಂದ್ರೆ ಇದನ್ನ ಆಪ್ಷನ್ ಅನ್ನ ನೋ ಅಂತ ಸೆಟ್ ಮಾಡೀನಿ. ನೋ ಅಂತ ಎದಕ್ಕೆ ಸೆಟ್ ಮಾಡೀನಿ ಅಂದ್ರೆ, ಸಪೋಸ್ ಇಫ್ ಯು ಆರ್ ಯೂಸಿಂಗ್ ಮಲ್ಟಿ ಲೆವೆಲ್ ಆಫ್ ಸೆಕ್ಯೂರಿಟಿ, ಒಂದಕ್ಕಿಂತ ಜಾಸ್ತಿ ಸೆಕ್ಯೂರಿಟಿ ಲೆವೆಲ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ದೆನ್ ಅವಾಗ ಏನ್ ಮಾಡ್ತೇವೆ ನಾವು, ಸೆಕ್ಯೂರಿಟಿ ಕಂಟ್ರೋಲ್ಸ್ ಅನ್ನ ಜಾಸ್ತಿ ಮಾಡ್ಕೋತೇವೆ. ಸಪೋಸ್ ಒಂದೇ ಲೆವೆಲ್ ಸೆಕ್ಯೂರಿಟಿ ಬೇಕು ಅಂದ್ರೆ ಅವಾಗ ಏನ್ ಬೇಕಾಗಿಲ್ಲ. ಒಂದೇ ಲೆವೆಲ್ ಸೆಕ್ಯೂರಿಟಿ ಅಂದ್ರೆ ಹೆಂಗ, ಈಗ ನನ್ನ ಹತ್ರ ನಾನು ಒಂದೇ ಕಂಪ್ಯೂಟರ್ ಒಳಗ ಯೂಸ್ ಮಾಡ್ತಾ ಇದ್ದೀನಿ ಟ್ಯಾಲಿ. ಸೊ ಒಂದು ಯೂಸರ್ ನೇಮ್ ಒಂದು ಪಾಸ್ವರ್ಡ್ ನನಗ್ ಸಾಕು ಅಲ್ಲಿ ಕಂಪ್ಯೂಟರ್ ನ ಸೆಕ್ಯೂರ್ ಮಾಡ್ಲಿಕ್ಕೆ. ಸಪೋಸ್ ಒಂದ್ 10 ಕಡೆ ನಿಮ್ದು ಬ್ರಾಂಚಸ್ ಅದ, ಎಲ್ಲಾ ಕಡೆ ಒಂದೇ ಸಾಫ್ಟ್ವೇರ್, ಲೈಸೆನ್ಸ್ ಸಾಫ್ಟ್ವೇರ್ ನಾವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೇವೆ. ಸೊ ಅದನ್ನ ಯೂಸ್ ಮಾಡ್ಬೇಕು ಅಂದ್ರೆ ಈಗ 10 ಕಡೆ 10 ಬ್ರಾಂಚಸ್ ಒಳಗೆ 10 ಜನ ಬೇರೆ ಬೇರೆ ಯೂಸ್ ಮಾಡ್ತಾ ಇರ್ತಾರೆ. ಅವಾಗ 2 ಸೆಕ್ಯೂರಿಟಿ ಲೆವೆಲ್ ಬೇಕಾಗ್ತದೆ. ಅಂದ್ರೆ ಏನು, ಒಂದು ಎಲ್ಲಾರು ಲಾಗಿನ್ ಮಾಡ್ಲಿಕ್ಕೆ ಒಂದು ಪಾಸ್ವರ್ಡ್, ಅದಾದ್ಮೇಲೆ ನಿಮ್ದು ಇಂಡಿವಿಜುವಲ್ ಈಗ ಒಂದೊಂದು ಕಂಪ್ಯೂಟರ್ಗೆ 10 ಜನ ಬೇರೆ ಬೇರೆದವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಆ 10 ಜನಕ್ಕೆ ಒಂದೊಂದು ಅವ್ರದ್ದು ಸಪರೇಟ್ ಪಾಸ್ವರ್ಡ್ ಅವೈಲೇಬಲ್ ಇರ್ತದೆ. ಸೊ ಒನ್ ಇಸ್ ದ ಕಾಮನ್ ಪಾಸ್ವರ್ಡ್ ಟು ಎಂಟರ್ ದ ಟ್ಯಾಲಿ ಅಂಡ್ ಇಂಡಿವಿಜುವಲ್ ಪಾಸ್ವರ್ಡ್ ಆಫ್ ಇಂಡಿವಿಜುವಲ್ ಪರ್ಸನ್, ಆ ಕಂಪ್ಯೂಟರ್ ಆಪರೇಟರ್ ಯಾರ ಟ್ಯಾಲಿ ಅಲ್ಲಿ 10 ಬ್ರಾಂಚಸ್ ಒಳಗೆ ಆಪರೇಟ್ ಮಾಡ್ಲಿಕ್ಕೆ ಎಲ್ಲರೂ ಅವ್ರವ್ರದ್ದು ತಮಗ್ ಬೇಕಾದಂತದ್ದು ಯೂಸರ್ ನೇಮ್ ಪಾಸ್ವರ್ಡ್ ಇಟ್ಕೊಂಡಿರ್ತಾರೆ ತಮ್ಮ ಕಂಪ್ಯೂಟರ್ ಒಳಗೆ ಅದು ಟ್ಯಾಲಿ ಓಪನ್ ಆಗ್ಲಿಕ್ಕೆ. ಓಕೆ, ಸೊ ಹಂಗ ಲೆವೆಲ್ಸ್ ಮೇಲೆ ಸೆಟ್ ಮಾಡ್ಕೊಂಡು ಹೋಗ್ತೀರಿ. ಈಗ ಒಂದಕ್ ಬ್ರಾಂಚ್ ಒಳಗ ನಿಮ್ಗ 10 ಕಡೆ ನೀವು ಟ್ಯಾಲಿ ಯೂಸ್ ಮಾಡ್ಲಿಕ್ಕತ್ತಿದ್ರಿ ಅಂದ್ರೆ ಅಂತ 10 ಬ್ರಾಂಚಸ್ ಇತ್ತು ಅಂದ್ರೆ 100 ಪಾಸ್ವರ್ಡ್ ಬೇಕಾಗ್ತದೆ. ಅವಾಗ 3 ಲೆವೆಲ್ ಸೆಕ್ಯೂರಿಟಿ ಕೊಟ್ಕೊಂಡು ಹೋಗ್ತೇವೆ ನಾವು. ಸೊ ಸೆಕ್ಯೂರಿಟಿ ಕಂಟ್ರೋಲ್ಸ್ ನಿಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ಅವಾಗ ಇದನ್ನ ಯೂಸ್ ಮಾಡ್ಬೇಕು. ಯಾವಾಗ ನೀವು ಎಜುಕೇಶನಲ್ ಮೋಡ್ ಒಳಗೆ ವರ್ಕ್ ಮಾಡ್ತಾ ಇರ್ತೀರಿ ಅವಾಗ ನಾವು ಸಿಂಗಲ್ ಯೂಸರ್ ಯೂಸ್ ಮಾಡ್ತಾ ಇರ್ತೇವೆ, ಮಲ್ಟಿಪಲ್ ಯೂಸರ್ಸ್ ಇರುವುದಿಲ್ಲ ಅಂತೇಳಿ ವಿ ಆರ್ ಗಿವಿಂಗ್ ದ ಸೆಕ್ಯೂರಿಟಿ ಕಂಟ್ರೋಲ್ ಆಸ್ ನೋ ಓವರ್ ಹಿಯರ್. ಓಕೆ, ದಟ್ ಈಸ್ ಯುವರ್ ಆಪ್ಷನ್. ಸೆಕ್ಯೂರಿಟಿ ಕಂಟ್ರೋಲ್ ನೋ ಅಂತ ಬರ್ತದೆ. ಓಕೆ, ದೆನ್ ದ ನೆಕ್ಸ್ಟ್ ಸೆಕ್ಷನ್ ಈಸ್ ದ ಲೋವರ್ ಸೆಕ್ಷನ್ ಓವರ್ ಹಿಯರ್. ಇಲ್ಲಿ ಈ ಸೆಕ್ಷನ್ಸ್ ಇಲ್ಲಿ ಜಸ್ಟ್ ಸಿ ದ ಆಪ್ಷನ್ಸ್. ಬೇಸ್ ಕರೆನ್ಸಿ ಸಿಂಬಾಲ್ ಅಂತ ಹೇಳ್ತಾನೆ. ಬೇಸ್ ಕರೆನ್ಸಿ ಸಿಂಬಾಲ್ ಅಂದ್ರೆ ನೀವು ಟ್ರಾನ್ಸಾಕ್ಷನ್ ಏನ್ ಮಾಡ್ಲಿಕ್ಕತ್ತೀರಿ ಅಲ್ಲ ಆ ಟ್ರಾನ್ಸಾಕ್ಷನ್ಸ್. ಓಕೆ, ಇಲ್ಲಿ ಇನ್ನೊಂದು ಆಪ್ಷನ್ ಬರ್ಬೇಕಾಗಿತ್ತು ನನಗ, ಮೇಂಟೈನ್ ಅಕೌಂಟ್ಸ್ ವಿತ್ ಇನ್ವೆಂಟ್ರಿ ಅಂಡ್ ಇದು ಅಂತ. ಇಲ್ಲಿ ಬಂದಿಲ್ಲ ಅದು. ಓಕೆ, ನಾ ಇನ್ನೊಂದು ಪಿಕ್ಚರ್ ಸೇವ್ ಮಾಡಿನಿ ಅದ್ರೊಳಗೆ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಇದನ್ನ ಮುಗಿಸ್ಕೊಂಡು ವಿಲ್ ಗೋ ಟು ದ ನೆಕ್ಸ್ಟ್ ಪಿಕ್ಚರ್ ಒನ್ಸ್ ಅಗೇನ್ ವೆನ್ ವಿ ಆರ್ ರಿವೈಸಿಂಗ್. ಸೊ ಇಲ್ಲಿ ಬೇಸ್ ಕರೆನ್ಸಿ ಸಿಂಬಾಲ್ ಅಂತ ಹೇಳಿದ್ರಿ ಅಂದ್ರೆ ನೀವು ನಿಮ್ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅನ್ನ ಯಾವ ಕರೆನ್ಸಿ ಒಳಗ ಸೇವ್ ಮಾಡ್ಲಿಕ್ಕತ್ತೀರಿ. ಬಿಕಾಸ್ ಐ ಹ್ಯಾವ್ ಸಿಲೆಕ್ಟೆಡ್ ಇಂಡಿಯಾ ಇನ್ ಮೈ ಆಪ್ಷನ್, ನನ್ ಕಂಟ್ರಿ ಇಂಡಿಯಾ ಅಂತ ಸಿಲೆಕ್ಟ್ ಮಾಡಿದ್ದಕ್ಕ ನನ್ಗೆ ಅಲ್ಟಿಮೇಟ್ಲಿ ಏನ್ ಬರ್ತದಂದ್ರೆ ಇಲ್ಲಿ ಆಲ್ರೆಡಿ ಡೀಟೇಲ್ಸ್ ಬಂದಿರ್ತದೆ. ಇಲ್ಲಿ ಇಂಡಿಯಾ ಸಿಲೆಕ್ಟ್ ಮಾಡಿನಲ್ಲ, ಇಂಡಿಯಾ ಸಿಲೆಕ್ಟ್ ಮಾಡಿದ್ದಕ್ಕ ನನ್ ಬೇಸ್ ಕರೆನ್ಸಿ ಏನ್ ಬಂದದ ಇಲ್ಲಿ ರುಪೀಸ್ ಅಂತ ಬಂದಿರ್ತದೆ ಆಟೋಮ್ಯಾಟಿಕಲಿ. ದಟ್ ಈಸ್ ಅವೈಲೇಬಲ್. ಸೊ ಯಾವ ಕಂಟ್ರಿ ಸಿಲೆಕ್ಟ್ ಮಾಡ್ತಿರೋ ಆ ಕಂಟ್ರಿದು ಕರೆನ್ಸಿ ಏನಿರ್ತದ ಆ ಕರೆನ್ಸಿ ಅವೈಲೇಬಲ್ ಆಗ್ತದೆ. ಸೊ ನೀವ್ ಹೆಂಗ್ ಬರೆಯೋರಿದ್ದೀರಿ, ಎಲ್ಲಾ ಕಡೆ ನಿಮ್ ರುಪೀಸ್ ಅಂತ ಅಂದ್ರೆ ಈಗ 5000 ಹೇಳಿದೆ ಅಂದ್ರೆ 5000 ಈಸ್ ರಿಟರ್ನ್ ಇನ್ ರುಪೀಸ್ ಅಂತ ಅಂದಂಗಲ್ಲಿ. ಓಕೆ, ಸೊ ಈ ಸಿಂಬಾಲ್ ಬರ್ತದೆ ನಿಮಗೆ. ದೆನ್ ಯು ಹ್ಯಾವ್ the second one, that is
ಫಾರ್ಮಲ್ ನೇಮ್. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಸಿಂಬಾಲ್? ಈ ಸಿಂಬಾಲ್ ಇಂದ ಹೆಸರು ಏನದ? ಇಟ್ ಈಸ್ ಇಂಡಿಯನ್ ರುಪೀಸ್, INR ಅಂತ ಹೇಳ್ತೀರಿ. INR is ಇಂಡಿಯನ್ ರುಪೀಸ್. INR ಸ್ಟ್ಯಾಂಡ್ಸ್ ಫಾರ್ ವಾಟ್ ಇಸ್ ದ ನೇಮ್ ಆಫ್ ದಟ್ ಸಿಂಬಾಲ್? ನೀವು ಇಲ್ಲಿ ಮೇಲ್ ಕೊಟ್ಟಿರುವಂತ ಈ ಸಿಂಬಾಲ್ ಇಂದ ಹೆಸರೇನು? ಇಟ್ ಈಸ್ ಇಂಡಿಯನ್ ರುಪೀಸ್ ಅಂತ ಹೇಳಿದಂಗ. ಸೊ ಆ ಸಿಂಬಾಲ್ ಅನ್ನ ನೀವು ಸಫಿಕ್ಸ್ ಮಾಡೋರಿದ್ದೀರೋ ಪ್ರಿಫಿಕ್ಸ್ ಮಾಡೋರಿದ್ದೀರೋ ನಿಮ್ಮ ಅಮೌಂಟಿಗೆ ಅಂತ ಕೇಳ್ತದಿಲ್ಲಿ. ಥರ್ಡ್ ಆಪ್ಷನ್ ನೋಡ್ತಾ ಇದ್ರಿ ಅಂದ್ರೆ ಈ ಆಪ್ಷನ್. ಸೊ ದಟ್ ಈಸ್ ಸಫಿಕ್ಸ್ ಸಿಂಬಾಲ್ ಟು ದ ಅಮೌಂಟ್. ಸಫಿಕ್ಸ್ ಅಂದ್ರೆ ಏನು? ನೀವು ಅಮೌಂಟ್ ಬರ್ದಾದ್ಮೇಲೆ ಆ ಸಿಂಬಾಲ್ ಬರ್ಬೇಕು. ಸಪೋಸ್ ನಾ 500 ಬರೀತಾ ಇದ್ದೀನಿ ಅಂದ್ರೆ ಹೌ ಐ ವಾಂಟ್ 500 rupees ಅಂತ ಬರ್ಬೇಕು, ಅಥವಾ ₹500 ಅಂತ ಬರ್ಬೇಕು. ದಿಸ್ ಇಸ್ ದ ಆಪ್ಷನ್ ಆಸ್ಕ್. ಓಕೆ, ಸೊ ಸಫಿಕ್ಸ್ ಸಿಂಬಾಲ್ ಅಮೌಂಟ್ ಅಂತ ನಾನು ಇದನ್ನ ಎಸ್ ಅಂತ ಸಫಿಕ್ಸ್ ಸಿಂಬಾಲ್ ಟು ಅಮೌಂಟ್ ಇದನ್ನ ನೋ ಅಂತ ಕೊಟ್ಟಾನ, ಸಿಲೆಕ್ಟ್ ಮಾಡಿದ್ದದ ಇಲ್ಲಿ ಆಲ್ರೆಡಿ. ಸಪೋಸ್ ನೋ ಅಂತ ಹೇಳಿದೆ ಅಂದ್ರೆ ಸಫಿಕ್ಸ್ ಬೇಡ ಅಂತ ನಂಗೆ. ಸಫಿಕ್ಸ್ ಬೇಡ ಅಂದ್ರೆ ಐ ಆಮ್ ಸಿಲೆಕ್ಟಿಂಗ್ ದ ಆಪ್ಷನ್ ಆಸ್ ಪ್ರಿಫಿಕ್ಸ್. ರುಪೀಸ್ ಏನಾಗ್ಬೇಕು ಮೊದಲು ಬರ್ಬೇಕು, ಆಮೇಲೆ ಏನಾಗ್ಬೇಕು ಅಮೌಂಟ್ ಬರ್ಬೇಕು ಅಂತ. ಸಪೋಸ್ ಸಫಿಕ್ಸ್ ಸಿಂಬಾಲ್ ಟು ಅಮೌಂಟ್ ಎಸ್ ಅಂತ ಹೇಳಿದ್ದೆ ಅಂದ್ರೆ ನಂದು ಔಟ್ಪುಟ್ ಎಲ್ಲಾದ ಕಡೆ ಹಿಂಗ್ ಬರ್ತಿತ್ತು. ಅಂದ್ರೆ ಸಫಿಕ್ಸ್ ಆಗ್ಬೇಕು ಅಂತ ಕೇಳಿದಕ್ಕೆ ಎಸ್ ಅಂತ ಹೇಳಿಕತ್ತೀರಿ. ಸಫಿಕ್ಸ್ ಅಂದ್ರೆ ಏನು? ನಿಮ್ ನಂಬರ್ ಅಥವಾ ಅಮೌಂಟ್ ಡಿಸ್ಪ್ಲೇ ಆದ್ಮೇಲೆ ಸಿಂಬಾಲ್ ಡಿಸ್ಪ್ಲೇ ಆಗ್ಬೇಕು. ದಟ್ ಈಸ್ ಆಫ್ಟರ್ 500 ಯು ಆರ್ ಗೋಯಿಂಗ್ ಟು ಡಿಸ್ಪ್ಲೇ ಯುವರ್ ಅಮೌಂಟ್ ದ ಸಿಂಬಾಲ್, ದಟ್ ಈಸ್ ರುಪೀಸ್ ಅಂತ ಡಿಸ್ಪ್ಲೇ ಮಾಡ್ಲಿಕ್ಕೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಸಫಿಕ್ಸ್ ಸಿಂಬಾಲ್ ಟು ದ ಅಮೌಂಟ್. I think it is clear, students. Suffix of okay, right. Then the next one is add space between amount and symbol anta ಹೇಳ್ತೀರಿ. ಇಲ್ಲಿ yes ಅಂತ ಕೊಟ್ಟಿರಿ. What is that? Suppose if I am saying 500 and then suffix is no ಅಂತ ಹೇಳ್ಬಿಟ್ಟಿನಿ ಅಂತಂದ್ರೆ ನಂಗೆ suffix yes ಹೇಳಿನಿ ಅಂದ್ರೆ ಹಿಂಗ್ ಬರ್ಲಿಕ್ಕತ್ತದ 500 rupees ಅಂತ ಬರ್ಲಿಕ್ಕತ್ತದ. ಈ 500 ಮತ್ತೆ rupees ಇನ್ ಸಿಂಬಾಲ್ ಇನ್ ನಡ್ಬರ್ಕ ಈ ಜಾಗನಾಗ ನಿಮಗೆ ಸ್ಪೇಸ್ ಬೇಕೋ ಬೇಡೋ? ಇಲ್ಲಿ ಎಸ್ ಅಂತ ಹೇಳಿದ್ರಿ ಅಂದ್ರೆ ಹಿಂಗ್ ಸ್ಪೇಸ್ ಬರ್ತದ. ಈಗ ನಾ ಹೆಂಗ್ ಬರ್ತೀನಲ್ಲ ಹಿಂಗ್ ಕಾಣಿಸ್ತದ. ಸೊ ದಟ್ ಈಸ್ 500 ಮತ್ತೆ ನಿಮ್ಗೆ ರುಪೀಸ್ ಇನ್ ನಡ್ಬರ್ಕ ಇಲ್ಲಿ ಗ್ಯಾಪ್ ಅಂತ ಗ್ಯಾಪ್ ಬರ್ತದೆ. ಇಲ್ಲಿ ಸ್ಪೇಸ್ ಒಂದ್ ಸ್ಪೇಸ್ ಬಿಟ್ಟಿನಿ ನಾನು. ಈಗ ಸಪೋಸ್ ನೀವು ಇದನ್ನ ನೋ ಅಂತ ಹೇಳಿದ್ರಿ ಅಂದ್ರೆ ಅವಾಗ ಹೆಂಗ್ ಬರ್ತದ? ಇದು ದೂರ ಬರೋಂಗಿಲ್ಲ, ಇದು ರುಪೀಸ್ ಏನಾಗ್ತದೆ ಇಲ್ಲೇ ಸನಿಗ್ ಬಂದ್ಬಿಡ್ತದೆ. ಇಟ್ ಲುಕ್ಸ್ ಸಮ್ ವಾಟ್ ಲೈಕ್ ದಿಸ್. ಹಿಂಗ್ ಬರ್ತದೆ 500 rupees ಅಂತ ಬರ್ತದೆ. Yes, that is the meaning of add space between the amount and symbol. Then next option is show amounts in millions. So you know how we are writing usually. ನಾವು ಬರಿಬೇಕಾದಾಗ ಈ ನಂಬರ್ ಈಗ ಓದ್ರಿಪ್ಪ ಅಂತಂದ್ರೆ ನೀವು ಹೆಂಗ್ ಓದ್ತೀರಿ ಇದನ್ನ? How you are reading? This is up to thousands you make, then you make it like this. ಹೌದಿಲ್ಲ? 10 ಲಕ್ಷ ಅಂತ ಹೇಳ್ತೀರಿ ಇದನ್ನ. You read it as 10 lakh, isn't it? So suppose if I am saying show amount in millions, ಇದು ಲ್ಯಾಕ್ಸ್ ಒಳಗ್ ತೋರ್ಸಂಗಿಲ್ಲ. ಅವಾಗ ಇದು ಹೆಂಗ್ ತೋರಿಸದ? ನಿಮ್ದು ಇಲ್ಲಿ ಡಿವಿಷನ್ ಸಪರೇಟ್ ಆಗ್ತದೆ. ನಾವೇನ್ ಮಾಡ್ತೇವೆ ಅವಾಗ ಮಿಲಿಯನ್ ಸಿಸ್ಟಮ್ ಒಳಗ್ ಹಾಕ್ತೇವೆ. ಮಿಲಿಯನ್ ಸಿಸ್ಟಮ್ ಅಂದ್ರೆ ಈ ಕಡೆ 3 ಆಮೇಲೆ ಮತ್ತೆ ಈ ಕಡೆ 3 ತಗೋತೀವಿ. ಸೊ ದಿಸ್ ನಾವ್ ಅಮೌಂಟ್ ಈಸ್ 1 million ಅಂತ ಹೇಳಿದಂಗ. ಸೊ ವೆದರ್ ಯು ವಾಂಟ್ ಟು ರಿಪ್ರೆಸೆಂಟ್ ಯುವರ್ ಅಮೌಂಟ್ ಇನ್ ಲ್ಯಾಕ್ಸ್, ಕ್ರೋರ್ಸ್ ಆರ್ ಮಿಲಿಯನ್ಸ್ ಆರ್ ಬಿಲಿಯನ್ಸ್, ಆ ರೀತಿ ಕೇಳಿದಂಗ ಕ್ವಶನ್. ಸೊ ಶೋ ಅಮೌಂಟ್ ಇನ್ ಮಿಲಿಯನ್ಸ್ ನೀವು ಇಲ್ಲಿ ಎಸ್ ಅಂತ ಹೇಳಿದ್ರಿ ಅಂತಂದ್ರೆ ಶೋ ಅಮೌಂಟ್ ಇನ್ ಮಿಲಿಯನ್ಸ್ ಎಸ್ ಹೇಳಿದ್ರಿ ಅಂದ್ರೆ ನಿಮ್ ರಿಪ್ರೆಸೆಂಟೇಶನ್ ಹಿಂಗ್ ಬರ್ತದೆ. ಅಂದ್ರೆ ಇದು 1 million ಅಂತ ತೋರಿಸ್ತದೆ ಈ ಅಮೌಂಟ್ ಅನ್ನ. ಸಪೋಸ್ ಇಲ್ಲಿ ನೋ ಅಂತ ಹೇಳಿದ್ರಿ ಅಂದ್ರೆ ಅವಾಗ ಏನಾಗ್ತದೆ? ಇದು 1 million ಆಗಂಗಿಲ್ಲ, ಇಂಡಿಯನ್ ಸಿಸ್ಟಮ್ ಒಳಗ್ ಬರ್ತದೆ. ಅವಾಗ ಇದು ಏನಂತ ತೋರಿಸ್ತದೆ? ಇಟ್ ಶೋಸ್ ಲೈಕ್ ದಿಸ್, ಇಟ್ ಈಸ್ 10 lakh ಅಂತ ಹೇಳಿದಂಗ. ಓಕೆ, ದುಡ್ಡು ಎರಡು ಸೇಮ್, ಬಟ್ ಒಂದು ಇಂಡಿಯನ್ ಸಿಸ್ಟಮ್ ಒಳಗೆ ರಿಪ್ರೆಸೆಂಟೇಶನ್ ಯಾವಾಗ ನಾವು ಲಕ್ಷ ಕೋಟಿ ಅಂತ ಹೇಳ್ತೇವಿ, ಲ್ಯಾಕ್ ಕ್ರೋರ್ಸ್ ಹೇಳ್ತೀರಿ, ದಟ್ ಈಸ್ ಇಂಡಿಯನ್ ಸಿಸ್ಟಮ್. ಯಾವಾಗ ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ಸ್ ಅಂತ ಹೇಳ್ತಿರೋ ದಟ್ ಈಸ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಹೇಳ್ತೇವೆ ನಾವು. ಓಕೆ, ಹೋಪ್ಫುಲಿ ಇವೆಲ್ಲ ಆಪ್ಷನ್ಸ್ ಗೊತ್ತಾಯ್ತು ಅನ್ಕೋತೀನಿ. ಒನ್ ಆಫ್ ಯು ಸ್ಪೀಕ್ ಪ್ಲೀಸ್. ಓಕೆ, ಸೊ ದ ನೆಕ್ಸ್ಟ್ ಸೈಡ್, ಬಾಜುಕಿನ್ ಸೈಡ್, ಇದ್ರದ್ದೆಲ್ಲ ಹೆಡಿಂಗ್ ಏನ್ ಬರ್ತದ ಗೊತ್ತು ನಿಮ್ಗ? ಬೇಸ್ ಕರೆನ್ಸಿ ಇನ್ಫಾರ್ಮೇಶನ್ ಅಂತ ಇರ್ತದ ಇದು ಸೆಕ್ಷನ್. ಓಕೆ, ಅಂದ್ರೆ ಎಲ್ಲಾ ಏನೇನ್ ನೀವು ಸೆಟ್ಟಿಂಗ್ ಮಾಡ್ಲಿಕ್ಕತ್ತೀರಲ್ಲ ಕಂಪನಿಗೆ, ಕರೆನ್ಸಿಗೆ ಸಂಬಂಧಪಟ್ಟಂಗ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಸೆಟ್ ಮಾಡ್ತಿರ್ತೀರಿ ಇಲ್ಲಿ. ಓಕೆ, ಸೊ ಇಲ್ಲಿ ಬಾಜು ಹೋದ್ರಿ ಅಂತಂದ್ರೆ ಇಲ್ಲಿ ನೋಡ್ರಿ ಆಪ್ಷನ್ ಯು ಹ್ಯಾವ್ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಅಂತ ಹೇಳಿದಂಗ. ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಅಂದ್ರೆ ಈಗ 500 ರೂಪಾಯಿ 50 ಪೈಸಾ ಬರಿಬೇಕಾಗ್ಯದ. ಸೊ ಐ ಹ್ಯಾವ್ ಟು ರೈಟ್ ಇಟ್ ಲೈಕ್ ದಿಸ್. ಎಸ್, ಸೊ ಇದು ಡೆಸಿಮಲ್ ಪ್ಲೇಸಸ್ ಗೆ ಎಷ್ಟು ಪ್ಲೇಸಸ್ ಕೊಡ್ಲಿಕ್ಕತ್ತೀರಿ ಅಂತ ಹೇಳಿದಂಗ.
ಓಕೆ, ಸೊ ನೀವು ಅಮೌಂಟ್ ಅನ್ನ ರುಪೀಸ್ ಒಳಗೆ ಬರೀಲಿಕ್ಕತ್ತೀರಿ. ಆಬ್ವಿಯಸ್ಲಿ ನಮ್ದು 100 ಪೈಸಾ ಅಂತಂದ್ರೆ 1 ರೂಪಿ ಅಂತ ಹೇಳ್ತೀವಿ. ಸೊ ನಮಗೆ ಎಷ್ಟು ಬೇಕು, 2 ಡೆಸಿಮಲ್ ಪ್ಲೇಸಸ್ ಬೇಕು. ಸೊ ಅದಕ್ಕೆ ನಾನೇನ್ ಹೇಳ್ತೀನಿ ಇಲ್ಲಿ, ಸೊ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಹೇಳಿದಾಗ 2 ಅಂತ. ಯಾಕಂದ್ರೆ ನಾವು ಇಂಡಿಯನ್ ಕರೆನ್ಸಿ ಸೆಟ್ ಮಾಡಿದ ಕೂಡಲೇ ಸ್ವಲ್ಪ ಆಪ್ಷನ್ಸ್ ಆಟೋಮ್ಯಾಟಿಕಲಿ ಸೆಟ್ ಆಗಿರ್ತಾವ. ಸೊ ದಟ್ ಈಸ್ ವಾಟ್ ದ 2 ಅಂತ ಹೇಳ್ತೀನಿ. ಡೆಸಿಮಲ್ ಸೆಕ್ಷನ್ಗೆ 2 ಸೆಕ್ಷನ್ಸ್ 2 ನಂಬರ್ಸ್ ಸಾಕು ನನ್ಗ ಅಂತ. ಸೊ ಮ್ಯಾಕ್ಸಿಮಮ್ 99 ಪೈಸಾ ಅಂತ ಹೇಳಿತನ ನನಗ್ ಸಾಕು. ನಾನು ಯಾವಾಗ 100 ಪೈಸಾ ಹೇಳ್ತೀನೋ ಇಟ್ ಬಿಕಮ್ಸ್ 1 ರೂಪಿ. ಅವಾಗ ಪೈಸಾ ಆಗೋಂಗಿಲ್ಲ, ಅದು ರುಪೀಸ್ ಒಳಗೆ ಕನ್ವರ್ಟ್ ಆಗ್ಬಿಡ್ತದೆ. ಸೊ ನನಗೆ 2 ಡೆಸಿಮಲ್ ನಂಬರ್ ಸಾಕು ಅಂತ. ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಇಸ್ 2 ಡೆಸಿಮಲ್ ಪ್ಲೇಸಸ್. ದೆನ್ ಯು ಹ್ಯಾವ್ ವರ್ಡ್ಸ್ ರಿಪ್ರೆಸೆಂಟಿಂಗ್ ವರ್ಡ್ ರಿಪ್ರೆಸೆಂಟಿಂಗ್ ಅಮೌಂಟ್ ಆಫ್ಟರ್ ಡೆಸಿಮಲ್. ಸೊ ಈ ಡೆಸಿಮಲ್ ಆದ್ಮೇಲೆ ಇದಕ್ಕಂತೂ ಏನ್ ಬರೀತೀರಿ ನಿಮ್ಗೆ ಗೊತ್ತದ. ನೀವೇನಂತೀರಿ, ಇದಕ್ಕ ರುಪೀಸ್ ಅಂತ ಹೇಳ್ಬಿಟ್ಟಿರಿ. ಆಲ್ರೆಡಿ ಹಿಂದೆ ಸೆಟ್ ಮಾಡಿರಿ, ರುಪೀಸ್ 500 ಅಂತೀರಿ. ಸೊ ಈ ಡೆಸಿಮಲ್ ಪಾರ್ಟ್ ಆದ ಕೂಡಲೇ ಇದಕ್ಕೆ ಏನನ್ನೋರು ನೀವು, ಇದಕ್ಕೆ ಏನಂತ ಹೇಳ್ತೀರಿ, ಯು ಆರ್ ಕಾಲಿಂಗ್ ದಿಸ್ ಆಸ್ ಪೈಸಾ. ಓಕೆ, ಸೊ PAISA ಅಂತ ಬಂದದ್ ನೋಡ್ರಿ, ಇಲ್ಲಿ ಪೈಸಾ ಅಂತ ಹೇಳ್ತೀರಿ ಇದನ್ನ. ರೈಟ್. ದೆನ್ the last one is number of decimal places for amount in words. So number of decimal places ಎಷ್ಟು ಕೊಟ್ಟಿರಿ words ಗೆ? ವರ್ಡ್ಸ್ ನ ಬರೀಲಿಕ್ಕೆ, ವರ್ಡ್ಸ್ ಅಂತಂದ್ರೆ ಇದನ್ನ ವರ್ಡ್ಸ್ ಒಳಗ್ ಬರೀಲಿಕ್ಕೆ, ನಾ ಇದನ್ನ ವರ್ಡ್ಸ್ ಒಳಗ್ ಬರದೆ ಅಂದ್ರೆ ಹೆಂಗ್ ಬರೀತೀನಿ, 500 ರೂಪೀಸ್. ಅಂಡ್ ಇದನ್ನ ಎಷ್ಟು ಪ್ಲೇಸ್ ವ್ಯಾಲ್ಯೂಗ, 2 ಪ್ಲೇಸ್ ವ್ಯಾಲ್ಯೂಕ್ ಏನ್ ಹೇಳ್ತೀರಿ, 50 ಪೈಸಾ ಅಂತ ಹೇಳ್ತೀರಿ. ಸೊ ಐ ಆಮ್ ರೈಟಿಂಗ್ ದಿಸ್ 2 ಡೆಸಿಮಲ್ ಪ್ಲೇಸಸ್ ಆಸ್ ವರ್ಡ್ಸ್. ನನ್ಗೆ ಯಾವಾಗ ವರ್ಡ್ಸ್ ಒಳಗ್ ಬರಿಬೇಕು ಅವಾಗ ಎಷ್ಟು ಪ್ಲೇಸ್ ವ್ಯಾಲ್ಯೂಸ್ ತಗೋತೀನಿ ಡೆಸಿಮಲ್ ಆದ್ಮೇಲೆ ಅಂದ್ರೆ ಐ ಆಮ್ ಟೇಕಿಂಗ್ ಓನ್ಲಿ 2 ಪ್ಲೇಸ್ ವ್ಯಾಲ್ಯೂಸ್. ಸಪೋಸ್ 5500 ಅಂತ ಇನ್ನೊಂದು ಬರ್ದಿದೆ ಅಂದ್ರೆ ಈ 0ನ ನಾ ಕನ್ಸಿಡರ್ ಮಾಡೋಂಗಿಲ್ಲ, ಬಿಕಾಸ್ ವಿ ಆರ್ ಟೇಕಿಂಗ್ ಓನ್ಲಿ 2 ಪ್ಲೇಸ್ ವ್ಯಾಲ್ಯೂಸ್ ಓವರ್ ಹಿಯರ್. ಐ ಥಿಂಕ್ ಇಟ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಗೊತ್ತಾಗ್ಲಿಕ್ಕತ್ತದಲ್ಲ, ಕ್ಲಿಯರ್ ಕಾಣಿಸ್ಲಿಕ್ಕತ್ತದ ಅನ್ಕೋತೀನಿ ಎಲ್ಲ ಸ್ಕ್ರೀನ್ ಎಲ್ಲ. ಎಸ್, ಸೊ ಇಟ್ ಈಸ್ ವಿಸಿಬಲ್. ಸೊ ನಿಮ್ದು ಓವರ್ ಆಲ್ ಇದು ಕ್ವಶನ್ ಏನದಲ್ಲ 15 ಮಾರ್ಕ್ಸ್ ಕೇಳ್ತಾರೆ ನೋಡ್ರಿ. ರೈಟ್ ದ ಕಂಪನಿ ಕ್ರಿಯೇಷನ್ ಅಂತ ಹೇಳ್ತಾರೆ. ರೈಟ್ ದ ಸ್ಟೆಪ್ಸ್ ಟು ಕ್ರಿಯೇಟ್ ಅ ಕಂಪನಿ ಇನ್ ಟ್ಯಾಲಿ ಅಂತ ಕೇಳಿದಾಗ ಈ ಎಲ್ಲಾ ಆಪ್ಷನ್ಸ್ ಅನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತದೆ. ಓಕೆ, ಸೊ ಐ ಶೋ ಒನ್ ಮೋರ್ ಪಿಕ್ಚರ್. ಎದ್ರ ಒಳಗ ನನ್ಗೆ ಈ ಸೆಕ್ಷನ್ ನಾಗ ಸ್ವಲ್ಪ ಇಲ್ಲಿ ಇನ್ನ ಒಂದು ಆಪ್ಷನ್ ಬರ್ಬೇಕಾಗಿತ್ತು. ಎಲ್ಲಿ ಅಂತಂದ್ರೆ ಅಟ್ ದಿಸ್ ಲೊಕೇಶನ್ ಐ ವಾಂಟೆಡ್ ಒನ್ ಮೋರ್ ಆಪ್ಷನ್ ಇಲ್ಲಿ, ದಟ್ ಈಸ್ ಅಕೌಂಟ್ಸ್ ಓನ್ಲಿ, ಅಕೌಂಟ್ಸ್ ವಿತ್ ಇನ್ವೆಂಟ್ರಿ ಅಂತ ಆಪ್ಷನ್ ಬರ್ತದೆ. ಹೌ ಯು ಆರ್ ಗೋಯಿಂಗ್ ಟು ಮೇಂಟೈನ್ ದ ಅಕೌಂಟ್ಸ್ ಫಾರ್ ದ ಫೈನಾನ್ಷಿಯಲ್ ಇಯರ್ ಅಂತ ಆಪ್ಷನ್, ಅದ್ರ ಜೋಡಿ ಅದಕ್ಕೆ ಆನ್ಸರ್ ಬರ್ತದ. ಜಸ್ಟ್ ಐ ಸಿ ಇನ್ನೊಂದು ವಿಡಿಯೋ ಪಿಕ್ಚರ್ ಇರಬೇಕು, ಆ ಪಿಕ್ಚರ್ ಓಪನ್ ಮಾಡಿ ತೋರಿಸ್ತೀನಿ. 1 ಸೆಕೆಂಡ್. Here also it is not there. This option also it is not there. Only the company begins from. Actually ಇಲ್ಲಿ ಒಂದು ಆಪ್ಷನ್ ಬರ್ತದ, ಈ ಪಿಕ್ಚರ್ಸ್ ಒಳಗ ಬಂದಿಲ್ಲ. ಅಥವಾ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಲೋಡ್ ಮಾಡ್ಬೇಕಾದಾಗ ಯಾವುದು ನಿಮ್ದು ಏನ್ ಹೇಳ್ತೀರಿ ಸ್ಟಡಿ ಮಟೀರಿಯಲ್ ಅದಲ್ಲ, ಸ್ಟಡಿ ಮಟೀರಿಯಲ್ ಒಳಗೆ ಇದೆಲ್ಲ ಆಪ್ಷನ್ಸ್, ಈ ಪಿಕ್ಚರ್ಸ್ ಎಲ್ಲ ಲೋಡ್ ಮಾಡ್ತೀನಿ. ಮಾಡ್ಬೇಕಾದಾಗ ಯಾವ ಪಿಕ್ಚರ್ ಒಳಗೆ ಇರ್ತದಲ್ಲ ಆ ಪಿಕ್ಚರ್ ಅನ್ನ ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಹಿಂಗ್ ನೆನ್ಪಿಟ್ಕೋರಿ ದಟ್ ಇಲ್ಲಿ ಒಂದು ಆಪ್ಷನ್ ಬರ್ತದೆ ನಿಮಗೆ, ಮೇಂಟೈನ್ ಅಕೌಂಟ್ಸ್ ವಿತ್ ಅಂತ ಕೇಳ್ತದೆ. ಇಲ್ಲಿ ಆಪ್ಷನ್ 2 ಇರ್ತಾವ. ಒಂದು ಅಕೌಂಟ್ಸ್ ಓನ್ಲಿ ಅಂತ ಕೇಳ್ತದೆ, ಇನ್ನ ಒಂದು ಅಕೌಂಟ್ಸ್ ವಿತ್ ಇನ್ವೆಂಟ್ರಿ ಅಂತ ಕೇಳ್ತದೆ. 2 ಇರ್ತದೆ, ಅಕೌಂಟ್ಸ್ ಅಂಡ್ ಇನ್ವೆಂಟ್ರಿ ಮತ್ತೆ ಬರೀ ಅಕೌಂಟ್ಸ್ ಓನ್ಲಿ ಅಂತ ಇರ್ತದೆ. ಸೊ ಸದ್ಯಕ್ಕೆ ನಾವು ಫಸ್ಟ್ ಕಂಪನಿ ಚಾಲು ಮಾಡ್ಬೇಕು ಅಂತಂದ್ರೆ ಅಕೌಂಟ್ಸ್ ಓನ್ಲಿ ತಗೋತೇವೆ. ಅಕೌಂಟ್ಸ್ ಓನ್ಲಿ ಅಂದ್ರೆ ಏನು, ಎಲ್ಲಿ ನಿಮ್ಮ ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗ್ತಾವ, ನಿಮ್ಮ ಹತ್ರ ಸ್ಟಾಕ್ ಇಲ್ಲ ಅಂದಂಗೆ. ಓಕೆ, ಯಾವ್ದು ಸ್ಟಾಕ್ ಇಟ್ಕೋತಾ ಇಲ್ಲ, ಯಾವ್ದು ಸ್ಟಾಕ್ ನೀವು ಪರ್ಚೇಸ್ ಮಾಡ್ತಾ ಇಲ್ಲ, ಅಥವಾ ಯಾವ್ದು ಇದ್ದದ್ದು ಸ್ಟಾಕ್ ಅನ್ನ ಸೇಲ್ ಮಾಡ್ತಾ ಇಲ್ಲ. ಏನ್ ಮಾಡ್ಲಿಕ್ಕತ್ತೀರಿ, ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅದ, ಕ್ಯಾಶ್ ಪರ್ಚೇಸಸ್, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅದ. ದೇರ್ ಇಸ್ ನೋ ಸ್ಟಾಕ್ ವಿತ್ ಯು. ಆ ಸ್ಟಾಕಿಗೆ ನಾವು ಏನ್ ಹೇಳ್ತೇವಿ, ಇನ್ವೆಂಟ್ರೀಸ್ ಅಂತ ಹೇಳ್ತೇವೆ. ಯಾವಾಗ ಅಕೌಂಟ್ಸ್ ಜೋಡಿ ನೀವು ಇನ್ವೆಂಟ್ರಿ ಅಂದ್ರೆ ಸ್ಟಾಕ್ ಕೂಡ ಮೇಂಟೈನ್ ಮಾಡ್ತಿರೋ, ಆವಾಗ ಏನ್ ಯೂಸ್ ಮಾಡ್ಬೇಕು, ಈ ಸೆಕ್ಷನ್ ಅನ್ನ ಯೂಸ್ ಮಾಡ್ಬೇಕು, ಅಕೌಂಟ್ಸ್ ಅಂಡ್ ಇನ್ವೆಂಟ್ರಿ ಅಂತ. ಸೊ ಸದ್ಯಕ್ಕೆ ಅನ್ಕಾತ ಒಂದು 10 ಕ್ಲಾಸಸ್ ನಾವೇನ್ ಮಾಡೋಣ, ನಾವ್ ಯಾವಾಗ ಕಂಪನಿ ಕ್ರಿಯೇಟ್ ಮಾಡ್ತೇವಲ್ಲ, ನಮ್ ಕಂಪನಿ ಎದರ್ಲೆ ಕ್ರಿಯೇಟ್ ಆಗ್ಯದ, ಅಕೌಂಟ್ಸ್ ಓನ್ಲಿ ಒಳಗ ಕ್ರಿಯೇಟ್ ಆಗ್ಯದ ಅಂತ ತಿಳ್ಕೊಂಡು ವಿ ವಿಲ್ ವರ್ಕ್ ವಿತ್ ದಿಸ್ ಒನ್. ಓಕೆ ಸ್ಟೂಡೆಂಟ್ಸ್, ದೆನ್
Here you have to see one more thing. Just ನಾನು ರಿವೈಸ್ ಮಾಡ್ತೀನಿ ನಿಮ್ಗ. ಇಲ್ಲೆಲ್ಲ ಏನೇನಿತ್ತು ಇನ್ಫಾರ್ಮೇಶನ್, ನೀವ್ ಏನೇನ್ ಕೊಡ್ಬೇಕಾಗಿತ್ತು, ಡೈರೆಕ್ಟರಿ ಹೆಸರಂತೂ ಆಟೋಮ್ಯಾಟಿಕಲಿ ಬಂದಿರ್ತದೆ. ಇದೆಲ್ಲ ಫಿಲ್ ಮಾಡಿದ್ಮೇಲೆ ಹೆಂಗ್ ಕಾಣಿಸ್ತದ ಅಂತ. ಸೊ ನೇಮ್ ಆಫ್ ದ ಕಂಪನಿ ನೀವ್ ಏನ್ ಕೊಟ್ಟಿರ್ತೀರೋ ಆ ಹೆಸರು ಬರ್ತದ. ದೆನ್ ಮೇಲಿಂಗ್ ಅಡ್ರೆಸ್, ಪೋಸ್ಟಲ್ ಅಡ್ರೆಸ್, ಕಂಟ್ರಿ ನೇಮ್, ಸ್ಟೇಟ್ ನೇಮ್ ಯು ಆರ್ ಗಿವಿಂಗ್. ದೆನ್ ದ ಫೋನ್ ನಂಬರ್ಸ್, ಮೊಬೈಲ್ ನಂಬರ್ಸ್ ಏನಿರ್ತದ ಅದು, ಇಮೇಲ್ ಐಡಿ ಇತ್ತು ಅಂದ್ರೆ ಅದು. ಅಪಾರ್ಟ್ ಫ್ರಮ್ ದಟ್ ವಾಟ್ ಯು ಆರ್ ಗೋಯಿಂಗ್, ಯು ಆರ್ ಗಿವಿಂಗ್ ಇಯರ್ ದ ಇಯರ್ ಫೈನಾನ್ಷಿಯಲ್ ಇಯರ್ ಅನ್ನ ಕೊಟ್ಟಿರ್ತೀರಿ, ಯಾವತ್ತಿಂದ ಫೈನಾನ್ಷಿಯಲ್ ಇಯರ್ ಚಾಲೂ ಆಗ್ಬೇಕು ಅಂತ. ಮತ್ತೆ ಅಕೌಂಟ್ಸ್ ಓನ್ಲಿ, ಅಕೌಂಟ್ಸ್ ಒಳಗೆ ಹೆಂಗ್ ಮೇಂಟೈನ್ ಆಗ್ಬೇಕು ಅದು ಇನ್ಫಾರ್ಮೇಶನ್ ಕೊಟ್ಟಿರ್ತೀರಿ. ಟ್ಯಾಲಿದು ಸೆಕ್ಯೂರಿಟಿ ಬೇಕೋ ಬೇಡೋ, ಪಾಸ್ವರ್ಡ್ ಇದನ್ನ ಒಂದ್ ನೆನ್ಪಿಟ್ಕೋರಿ. ಈ ಪಾಸ್ವರ್ಡ್ ಕೊಡ್ಬೇಕೋ ಬೇಡೋ ಇದು ಆಪ್ಷನಲ್. ನಿಮಗ ಆಪ್ಷನಲ್ ಅಂದ್ರೆ ಏನು, ಕಂಪಲ್ಸರಿ ಪ್ರತಿ ಸರ್ತಿ ಟ್ಯಾಲಿದು ಪಾಸ್ವರ್ಡ್ ಕೊಡಬೇಕಂತಿಲ್ಲ. ನೀವು ಪಾಸ್ವರ್ಡ್ ಇರ್ಲಾರ್ದೆ ಹಂಗ ಯೂಸ್ ಮಾಡ್ಕೋತೀನಿ ಅಂದ್ರೆ ಹಂಗೆ ಕೂಡ ಯೂಸ್ ಮಾಡ್ಕೋಬಹುದು. Okay, that option is available for you. Then apart from that you are having your base currency symbol details. ಇಲ್ಲಿ base currency symbol details ಒಳಗ ಸಿಂಬಾಲ್ ಅದ ಹೆಸರೇನು, ರುಪೀಸ್ ಅಂತ ಹೇಳ್ತೀನಿ. ಇದ್ರದ್ದು ಫಾರ್ಮಲ್ ಹೆಸರೇನು, ಇಂಡಿಯನ್ ಕರೆನ್ಸಿ ಅಥವಾ ಇಂಡಿಯನ್ ರುಪೀಸ್ ಅಂತ ಹೇಳ್ತೀರಿ. ಸಿಂಬಲ್ ನಿಮಗೆ ಪ್ರಿಫಿಕ್ಸ್ ಬೇಕೋ ಸಫಿಕ್ಸ್ ಬೇಕೋ ಕೇಳ್ತದ. ಸಫಿಕ್ಸ್ ಸಿಂಬಾಲ್ ಅಮೌಂಟ್ ನೋ ಹೇಳಿದೆ ಅಂದ್ರೆ ಇಟ್ ಈಸ್ ಆಲ್ವೇಸ್ ಪ್ರಿಫಿಕ್ಸ್ಡ್ ಅಂತ ಅಂದಂಗ. Then you have add space between the amounts and symbols. You are saying yes, that is you want a spacing between your symbol and your currency amount. Then show amount in million no ಹೇಳಿರಿ ಅಂದ್ರೆ ನಿಮ್ಮ ಔಟ್ಪುಟ್ಸ್ ಎಲ್ಲ ಹೆಂಗ್ ಬರ್ತಾವ, ಲ್ಯಾಕ್ಸ್ ಮತ್ತೆ ಕ್ರೋರ್ಸ್ ಒಳಗ ಅವೈಲೇಬಲ್ ಆಗ್ತಾವ. ಅದಾದ್ಮೇಲೆ ಇಲ್ಲಿ ಏನ್ ಹೇಳಿರಿ ನೀವು, ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ 2 ಅಂತ ಹೇಳ್ತೀರಿ. ದೆನ್ ವರ್ಡ್ಸ್ ಏನಂತ ರಿಪ್ರೆಸೆಂಟ್ ಮಾಡ್ತೀರಿ, ಪೈಸಾ ಅಂತ ಹೇಳ್ತೀರಿ. ದೆನ್ ಎಷ್ಟು ಡೆಸಿಮಲ್ ನಂಬರ್ ಆದ್ಮೇಲೆ ವರ್ಡ್ಸ್ ಒಳಗ್ ಬೇಕು, 2 ಡೆಸಿಮಲ್ ನಂಬರ್ ಅಂತ ಹೇಳ್ತೀರಿ. ಇದಿಷ್ಟು ಮುಗಿಸಿದ್ಮೇಲೆ ಇದು ಬಹಳ ಇಂಪಾರ್ಟೆಂಟ್. ಸೊ ವಾಟ್ ಯು ಆರ್ ಆಸ್ಕ್, ಇದೆಲ್ಲ ಮುಗಿಸಿದ್ರೆ ಅಂದ್ರೆ ನಿಮಗೆ ಒಂದು ಕ್ವಶನ್ ಬರ್ತದ, ಎಕ್ಸೆಪ್ಟ್ ಎಸ್ ಆರ್ ನೋ ಅಂತ ಬರ್ತದ. ಸೊ ಹಿಯರ್ ಯು ಹ್ಯಾವ್ ಟು ಸೇ ಎಕ್ಸೆಪ್ಟ್ ಎಸ್. ಇಲ್ಲಿ ಎಕ್ಸೆಪ್ಟ್ ಹೇಳಿದ್ಮೇಲೆ ಮಾತ್ರ ನಿಮ್ದು ಕಂಪನಿ ಏನಾಗ್ತದ, ಕ್ರಿಯೇಟ್ ಆಗ್ತದ. ಇದು ಎಕ್ಸೆಪ್ಟ್ ಎಸ್ ಅಂತ ನೀವು ಹೇಳಿಲ್ಲ ಅಥವಾ ಜಸ್ಟ್ ಹಂಗ ಸ್ಕಿಪ್ ಮಾಡಿದ್ರಿ ಅಥವಾ ಎಕ್ಸೆಪ್ಟ್ ನೋ ಅಂತ ಹೇಳಿದ್ರಿ ಅಂದ್ರೆ ಇಷ್ಟೊತ್ತನ ಏನ್ ಕೆಲಸ ಮಾಡಿರೋ ಅದೇನು ವರ್ಕೌಟ್ ಆಗಂಗಿಲ್ಲ, ನಿಮ್ ಕಂಪನಿ ಕ್ರಿಯೇಟು ಆಗಿರೋಂಗಿಲ್ಲ. ಇದೇನಾಗಿರ್ತದ, ಬರೀ ನೀವು ಏನ್ ಡೇಟಾ ಸ್ಟೋರ್ ಟೈಪ್ ಮಾಡಿರ್ತೀರಿ, ಬಟ್ ದಟ್ ವಿಲ್ ಬಿ ವ್ಯಾನಿಶ್ಡ್ ಅಂಡ್ ನೋ ಡೇಟಾ ವಿಲ್ ಬಿ ಸೇವ್ಡ್. ನೀವು ಇಷ್ಟೊತ್ತನ ಮಾಡಿದ್ದ ಎಲ್ಲಾ ಡೀಟೇಲ್ಸ್ ಸೇವ್ ಆಗ್ಬೇಕು ಅಥವಾ ನಿಮ್ದು ಆ ಹೆಸರಿಂದ ಕಂಪನಿ ಕ್ರಿಯೇಟ್ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಹಿಯರ್ ಯು ಹ್ಯಾವ್ ಟು ಸೇವ್ accept and you have to press yes over here. Okay, once you are done with this one, then your company will be created. I think it is clear, students. ಈ ರೀತಿ ಇರ್ತದ ನೋಡ್ರಿ ನಿಮ್ ಕಂಪನಿ ಕ್ರಿಯೇಷನ್ ವಿಂಡೋ. ಆಲ್ವೇಸ್ ನೆನಪಿಡ್ರಿ, ಕಂಪನಿ ಕ್ರಿಯೇಷನ್ ವಿಂಡೋ ನಿಮ್ಗ 15 ಮಾರ್ಕ್ಸ್ ಗೆ ಕೇಳ್ತಾನೆ ಕ್ವಶನ್. ಇಟ್ ಈಸ್ ಕ್ಲಿಯರ್ ಸ್ಟೂಡೆಂಟ್ಸ್? ಏನಾದ್ರು ಡೌಟ್ಸ್ ಅದ ಇದ್ರನಾಗ? ಇನ್ನೊಂದ್ಸತಿ ಏನಾದ್ರು ಆಪ್ಷನ್ ಹೇಳ್ಬೇಕಾ? ಎನಿ ಆಪ್ಷನ್? ಪ್ರಿಫಿಕ್ಸ್, ಸಫಿಕ್ಸ್, ದೆನ್ ಪೈಸಾಸ್, ಡೆಸಿಮಲ್ ನಂಬರ್ಸ್, ಮಿಲಿಯನ್ಸ್, ಕನ್ವರ್ಷನ್ಸ್ ಎಲ್ಲ ಗೊತ್ತಾಯ್ತಲ್ಲ? ಇದೆಲ್ಲ ಕಂಪನಿ ಕೊಡ್ರಿ. ಈಗ ನೀವು ಒಂದ್ಸತಿ ಕಂಪನಿ ಕ್ರಿಯೇಟ್ ಮಾಡ್ಬೇಕಾದಾಗ ಇದೆಲ್ಲ ಇನ್ಫಾರ್ಮೇಶನ್ ಅನ್ನ ಏನ್ ಕೊಟ್ಟಿರ್ತೀರೋ ಅದ್ರ ತಕ್ಕಂಗ ನಿಮ್ ಕಂಪನಿ ಕ್ರಿಯೇಟ್ ಆಗ್ತದೆ. ನೀವ್ ಏನೇನ್ ಡೇಟಾ ಸ್ಟೋರ್ ಮಾಡ್ತಿರಲ್ಲ ಇದ ಫಾರ್ಮ್ಯಾಟ್ ಒಳಗ ಸ್ಟೋರ್ ಹಾಕೊಂಡ್ ಹೋಗ್ತದ. ಸೊ ಎಲ್ಲಾ ಕಂಪನಿ ಟ್ರಾನ್ಸಾಕ್ಷನ್ಸ್ ಇಂದು ಮೇನ್ ಹೆಸರು ಏನಿರ್ತದ, ಯಾವ ಹೆಸರ್ಲಿಂತ್ರ ಯಾವ ಹೆಸರು ಅಂಡರ್ ಒಳಗ ಆಗ್ತಿರ್ತದ ಅಂದ್ರೆ ನೀವ್ ಇಲ್ಲಿ ಕಂಪನಿ ನೇಮ್ ಏನ್ ಕೊಡ್ತಿರಲ್ಲ ಆ ನೇಮ್ ಅಂಡರೇ ಆಗ್ತಿರ್ತದ. ನಾನ್ ನಿಮಗ್ ಆಗಾಳ ಎಕ್ಸಾಂಪಲ್ ಬಿಕಾಮ್ 6 ಸಮ್ ಅಂತ ತೋರಿಸಿದೆ. ಸೊ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಹೆಂಗ್ ಸ್ಟಾರ್ಟ್ ಆಗ್ತಾವಲ್ಲಿ, ದಟ್ ಯಾವ ಹೆಡ್ ಒಳಗ ಆಗಿರ್ತಾವ, ಮೇನ್ ಬುಕ್ ಏನು ಅಕೌಂಟ್ ಬುಕ್ಕಿನ ಹೆಸರು ಏನಿರ್ತದ ಅಂದ್ರೆ ದಟ್ ನೇಮ್ ವಿಲ್ ಬಿ ಬಿಕಾಮ್ 6th ಸೆಮ್ ಅಂತ ಇರ್ತದ. ಗೆಟಿಂಗ್ ದಿಸ್ ಒನ್ ಸ್ಟೂಡೆಂಟ್ಸ್? Okay, so this is all about your what you say company creation window, right? Then after the company creation window, suppose if you want to make certain changes in your ಕಂಪನಿ ಒಳಗೆ ಒಂದ್ ಸ್ವಲ್ಪ ಏನಾರೇ ಚೇಂಜಸ್ ಮಾಡ್ಬೇಕು ಅಂತ ಅನ್ನಿಸ್ತು, ಇನ್ನ ಸ್ವಲ್ಪ ಏನಾದ್ರೂ ನಾವು ಫೀಚರ್ಸ್ ಆಡ್ ಮಾಡ್ಬೇಕು ಅನ್ನಿಸ್ತು ಅಂದ್ರೆ ಆವಾಗ ಈ ಆಪ್ಷನ್ ಅನ್ನ ಪ್ರೆಸ್ ಮಾಡ್ಬೇಕು. ಈ ವಿಂಡೋ ನೋಡ್ಕೋರಿ. ಈ ವಿಂಡೋ ಯಾವಾಗ ಬರ್ತದ ಅಂದ್ರೆ ನಿಮಗ ಸ್ಕ್ರೀನ್ ಮೇಲೆನಾ F11 ಬಟನ್ ಹೇಳಿದ್ದೆ ನಿಮಗ.
ಓಕೆ, ಆಗಾಳೆ ಫಸ್ಟ್ ಸ್ಕ್ರೀನ್ ತೋರಿಸ್ಬೇಕಾದಾಗ F11 ಅಂತ ಒಂದು ಬಟನ್ ಬರ್ತದೆ ಅಂತ ಹೇಳಿದೆ. ಆ F11 ಬಟನ್ ಪ್ರೆಸ್ ಮಾಡಿದ್ರಿ ಅಂದ್ರೆ ಆವಾಗ ನಿಮ್ಗೆ ಈ ವಿಂಡೋ ಓಪನ್ ಆಗ್ತದೆ. ಸೊ ದಿಸ್ ಇಸ್ ವಾಟ್ ದಿಸ್ ವಿಂಡೋ ಇಸ್ ರಿಲೇಟೆಡ್ ಟು ಯುವರ್ ಅಕೌಂಟಿಂಗ್ ಫೀಚರ್ಸ್. ಅಕೌಂಟಿಂಗ್ ಫೀಚರ್ಸ್ ಹೆಂಗ್ ಸ್ಟೋರ್ ಮಾಡ್ತೀರಿ ನೀವು, ಅಕೌಂಟ್ಸ್ ಹೆಂಗ್ ಮೇಂಟೈನ್ ಮಾಡೋರಿದ್ದೀರಿ, ಅದನ್ನ ಡೀಟೇಲ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತದೆ. ಇದು ಬರೀ ಅಕೌಂಟ್ಸ್ ಜೋಡಿ ಅಷ್ಟೇ ಅಲ್ಲ, ಇಲ್ಲಿ ನೀವು F1 ಪ್ರೆಸ್ ಮಾಡಿದ್ರೆ ಅಕೌಂಟ್ಸ್ ಬರ್ತದೆ, F2 ಮತ್ತೆ ಪ್ರೆಸ್ ಮಾಡಿದ್ರೆ ಇನ್ವೆಂಟ್ರಿದು ಡೀಟೇಲ್ಸ್ ಹಿಂಗೆ ಸೇವ್ ಮಾಡ್ಬೋದು, ಹಂಗೆ ಸ್ಟ್ಯಾಟ್ಯುಟರಿ ಡೀಟೇಲ್ಸ್ ಅನ್ನ ಸೇವ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ದಟ್ ಯು ಕ್ಯಾನ್ ಇಫ್ ನಿಮ್ದೇ ಸ್ವಂತವಾದಂತ ಒಂದೇನೋ ಫೀಚರ್ ಹಾಕೊಳ್ಳೋರಿದ್ರಿ ಕಂಪನಿಗೆ ಅಂದ್ರೆ ಅದಕ್ಕೆ ಆಡ್ ಆನ್ಸ್ ಅಂತ ಹೇಳ್ತೀರಿ. ಸೊ ಹೊಸದೇನಾರಿ ನೀವು ಕಸ್ಟಮೈಸ್ ಮಾಡಿ ಮಾಡ್ಕೊಳ್ಳೋರಿದ್ರಿ, ನಿಮಗೆ ಎಂತದ್ ಬೇಕು ಕಂಪನಿ ಸಲುವಾಗಿ ಅಂತದಂದ್ರೆ ಅಲ್ಲಿ ಆಡ್ ಆನ್ಸ್ ಅಂತ ಅದ್ರ ಒಳಗ ಮಾಡ್ಕೋಬಹುದು. ಓಕೆ, ಸೊ ಜಸ್ಟ್ ಐ ವಿಲ್ ಗೋ ಆನ್ ಎಕ್ಸ್ಪ್ಲೈನಿಂಗ್ ಒನ್ ಬೈ ಒನ್ these things. See here, I think the screen is visible, students. Yellow color screen ಕಾಣಿಸ್ಲಿಕತ್ತದ ಇಲ್ಲಿ. ಓಕೆ, ಸೊ ದ ಆಪ್ಷನ್ಸ್ ಆರ್ ಜನರಲ್ ಆಪ್ಷನ್ ಇಲ್ಲಿ ಬಂದದ. ಜನರಲ್ ಆಪ್ಷನ್ ಒಳಗ ಏನ್ ಕೇಳಿಕತ್ತೀರಿ ಅಂದ್ರೆ ಯು ಆರ್ ಸೇಯಿಂಗ್ ಮೇಂಟೈನ್ ಅಕೌಂಟ್ಸ್ ಓನ್ಲಿ. ಇಲ್ಲಿ ಕಾಣಿಸ್ಲಿಕತ್ತದ ಮೇಂಟೈನ್ ಅಕೌಂಟ್ಸ್ ಓನ್ಲಿ. ಆಪ್ಷನ್ ಏನದ ಇಲ್ಲಿ ನೋ ಅಂತ ಅದ. ನೋ ಅಂತ ಹೇಳಿದ್ರಿ ಅಂದ್ರೆ ಅಕೌಂಟ್ಸ್ ಓನ್ಲಿ ಇಲ್ಲ, ಅಕೌಂಟ್ಸ್ ವಿತ್ ಇನ್ವೆಂಟ್ರಿ ಹೇಳ್ತೀರಿ ನೀವು. ಬಟ್ ನಮಗೇನ್ ಬೇಕಿಲ್ಲಿ, ಇಲ್ಲಿ ಏನ್ ಬೇಕು ಅಂದ್ರೆ ವಿ ಆರ್ ಮೇಂಟೈನಿಂಗ್ ಅಕೌಂಟ್ಸ್ ಓನ್ಲಿ. ಓಕೆ, ಸೊ ಇಲ್ಲಿ ನಾವೇನ್ ಹಾಕೋರಿದ್ದೇವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಟೈಪ್ ಎಸ್ ಅಂತ ಹಾಕ್ತೇವಿ. ಸೊ ಬಿಕಾಸ್ ಐ ವಾಂಟ್ ಟು ಮೇಂಟೈನ್ ಅಕೌಂಟ್ ದಿಸ್ ಅಕೌಂಟ್ಸ್ ಟು ಬಿ ಮೇಂಟೈನ್ಡ್ ಇನ್ ಅಕೌಂಟ್ಸ್ ಓನ್ಲಿ, ಇನ್ವೆಂಟ್ರಿ ವಿತ್ ಇನ್ವೆಂಟ್ರಿ ಬೇಕಾಗಿಲ್ಲ ನನಗೆ. ಸೊ ಇಲ್ಲಿ ಆಪ್ಷನ್ ಗೆ ಏನ್ ಹೇಳ್ತೀರಿ, ಮೇಂಟೈನ್ ಅಕೌಂಟ್ಸ್ ಓನ್ಲಿ, ಎಸ್ ಅಂತ ಹೇಳ್ತೀನಿ. ದೆನ್ ದ ಸೆಕೆಂಡ್ ಆಪ್ಷನ್ ಈಸ್ ಇಂಟಿಗ್ರೇಟ್ ಅಕೌಂಟ್ಸ್ ಅಂಡ್ ಇನ್ವೆಂಟ್ರಿ. ಅಕೌಂಟ್ಸ್ ಮತ್ತೆ ಇನ್ವೆಂಟ್ರಿ ಎರಡು ಕೂಡಿಸಿ ಕೆಲಸ ಮಾಡ್ಬೇಕು ಅಂತ. ಇಲ್ಲಿ ಆಪ್ಷನ್ ಏನದ ನೋ ಅಂತ ಅದ, ಸಾರಿ ಎಸ್ ಅಂತ ಕಾಣಿಸ್ಲಿಕ್ಕತ್ತದ. ಸೊ ನನಗ ಎರಡು ಸೇರ್ಸೋದಿಲ್ಲ, ಏನ್ ಮಾಡೋದದ ಅಕೌಂಟ್ಸ್ ಬೇರೆ ಬೇರೆ ಇನ್ವೆಂಟ್ರಿ ಬೇರೆ ಬೇರೆ ಮೇಂಟೈನ್ ಮಾಡೋದದ. ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಇಯರ್ ದ ಆಪ್ಷನ್ ಆಸ್ ನೋ, ದಟ್ ಈಸ್ ಸೆಕೆಂಡ್ ಆಪ್ಷನ್, ಇಲ್ಲಿ ನೋ ಅಂತ ಕೊಟ್ಕೋತೀನಿ. ಸಿ ಇದು ಕಂಪಲ್ಸರಿ ನನಗೆ ಹೆಂಗ್ ಬೇಕೋ ಹಂಗ ನಾನು ನನ್ನ ಕಂಪನಿ ಜನರೇಟ್ ಮಾಡ್ಕೋತೀರಿ. ನಿಮಗೆ ಹೆಂಗ್ ಬೇಕೋ ನೀವು ಆ ರೀತಿ ನಿಮ್ ಕಂಪನಿ ಜನರೇಟ್ ಮಾಡ್ಕೋಬಹುದು. ಸೊ ಸದ್ಯಕ್ಕೆ ಎಕ್ಸಾಂಪಲ್ಸ್ ಒಳಗ ನಾವ್ ಏನ್ ಕನ್ಸಿಡರ್ ಮಾಡೋಣ ಅಂದ್ರೆ ನಮ್ಮ ಹತ್ರ ಇನ್ವೆಂಟ್ರಿ ಇಲ್ಲ, ಅಕೌಂಟ್ಸ್ ಮಾತ್ರ ಅದ ಅನ್ಕೊಂಡು ಆಪ್ಷನ್ಸ್ ಅನ್ನ ಕೊಡ್ತಾ ಇದ್ದೀನಿ ಈಗ ಸದ್ಯಕ್ಕೆ. ಓಕೆ, ಸೊ ಅದಕ್ಕೆ ನಾವು ಇನ್ವೆಂಟ್ರಿ ಮೇಲೆ ಜಾಸ್ತಿ ಫೋಕಸ್ ಮಾಡಿಲ್ಲ. ದೆನ್ ಯೂಸ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಇನ್ಸ್ಟೆಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ನೀವು ಯಾವಾಗ ರಿಪೋರ್ಟ್ಸ್ ಕೇಳ್ತೀರಿ ಆವಾಗ ಏನ್ ಬರ್ಬೇಕು ನಿಮ್ಗೆ, ಇನ್ಕಮ್ ಎಕ್ಸ್ಪೆನ್ಸಸ್ ಫಾರ್ಮ್ಯಾಟ್ ಒಳಗ ನಿಮ್ಗ ಡೀಟೇಲ್ಸ್ ತೋರಿಸ್ಬೇಕು ಇನ್ಸ್ಟೆಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಅಂದ್ರೆ ಯು ಆರ್ ಪ್ರಿಫರಿಂಗ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಅಕೌಂಟ್ಸ್ ಓವರ್ ದ P&L ಅಕೌಂಟ್ ಅಂತ ಹೇಳಿದಂಗೆ. ಸಪೋಸ್ ನಿಮ್ಗೆ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಒಳಗ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಏನ್ ಅನ್ಬೇಕು ನೀವು, ಎಸ್ ಅನ್ಬೇಕು ಈ ಆಪ್ಷನ್ ಅನ್ನ. ಓಕೆ, P&L ಒಳಗ್ ಬೇಕಾಗಿತ್ತು ಅಂದ್ರೆ ಇದನ್ನ ಈ ಸದ್ಯಕ್ಕೆ ಹೆಂಗದ ಹಂಗೆ ಇಡ್ಬೇಕು, ದಟ್ ಈಸ್ ನೋ ಅಂತ ಹೇಳ್ಬೇಕು. ನೋ ಹೇಳಿದ್ರಿ ಅಂದ್ರೆ ಈ ಕ್ವಶನ್ ಏನ್ ಕೇಳ್ಲಿಕತ್ತಾರ ನೋಡ್ರಿ ಅವರು. The question asked is whether you are preferring or you are using the income and expenses account instead of P&L ಅಂತ ಹೇಳಿಕತ್ತಾರ. P&L ಜಾಗ ಒಳಗ ನಿಮ್ಗೆ ಇನ್ಕಮ್ ಎಕ್ಸ್ಪೆನ್ಸಸ್ ಬೇಕೇನು ಅಂತ ಕೇಳಲಿಕತ್ತಾನ. ಸೊ ಇಲ್ಲಿ ನೋ ಹೇಳಿದ್ರಿ ಅಂದ್ರೆ P&L ಇರ್ತದ, ಎಸ್ ಹೇಳಿದ್ರಿ ಅಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಒಳಗ ಡೀಟೇಲ್ಸ್ ಎಲ್ಲ ಶೋ ಆಗ್ತಾವ, ನೀವು ರಿಪೋರ್ಟ್ಸ್ ಎಲ್ಲ ಹಂಗ್ ಬರ್ತಾವ. ದೆನ್ ಎನೇಬಲ್ ಮಲ್ಟಿ ಕರೆನ್ಸಿ ಅಂತ ಕೇಳ್ತದೆ ಕ್ವಶನ್. ಎನೇಬಲ್ ಮಲ್ಟಿ ಕರೆನ್ಸಿ ಅಂದ್ರೆ ಸಪೋಸ್ ನಿಮ್ ಬಿಸ್ನೆಸ್ ಏನಾರೆ 2-3 ಕಂಟ್ರೀಸ್ ಒಳಗೆ ಇತ್ತು, ಎಲ್ಲಾ ಕಂಟ್ರಿ ಕರೆನ್ಸಿ ಬೇರೆ ಬೇರೆ ಇತ್ತು ಅಂದ್ರೆ ಆವಾಗ ಒಂದಕ್ಕಿಂತ ಜಾಸ್ತಿ ಕರೆನ್ಸಿ ಒಳಗೆ ನೀವು ಡೀಲ್ ಮಾಡ್ಬೇಕಾಗ್ತದೆ. ಈಗ ಸಪೋಸ್ ನಮ್ಮ ದುಡ್ಡು ಮತ್ತೆ ಪೌಂಡ್ಸ್ ಡಾಲರ್ಸ್ ಎಲ್ಲ ಬೇರೆ ಬೇರೆ ವ್ಯಾಲ್ಯೂಸ್ ಇರ್ತದೆ. ಸೊ ನಿಯರ್ಲಿ $1 ಈಸ್ ಈಕ್ವಲ್ ಟು ಹೌ ಮಚ್ ನಾವು 70 rupees ಇದೆ. ಸೊ ನಾ ಇಲ್ಲಿ $1 ಹೇಳಿದೆ ಅಂತಂದ್ರೆ ಟ್ರಾನ್ಸಾಕ್ಷನ್ ಒಳಗ 80 ರೂಪಾಯಿ ಹೇಳಿದಂಗ. ಸೊ ಆ ಕರೆನ್ಸಿ ಎಲ್ಲ ಈಕ್ವೇಟ್ ಆಗ್ಬೇಕಲ್ಲ, ನಿಮ್ಗೆ ಈಕ್ವಲ್ ಆಗ್ಬೇಕು. ಸೊ ಒಂದಕ್ಕಿಂತ ಜಾಸ್ತಿ ಕರೆನ್ಸಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿಕತ್ತೀರಿ ಇಲ್ಲಿ ಕ್ವಶನ್. ದಟ್ ಈಸ್ ಯೂಸ್ ಎನೇಬಲ್ ಮಲ್ಟಿ ಕರೆನ್ಸಿ. ಇಲ್ಲಿ ಎನೇಬಲ್ ಮಲ್ಟಿ ಕರೆನ್ಸಿ ಅಂತ ಕೇಳಲಿಕತ್ತೀರಿ. ಸೊ ದ ಆಪ್ಷನ್ ದಟ್ ಯು ಹ್ಯಾವ್ ಸಿಲೆಕ್ಟೆಡ್ ಈಸ್ ನೋ. ನೋ ಅಂದ್ರೆ ನಿಮ್ಗೆ ಮಲ್ಟಿ ಕರೆನ್ಸಿ ಬೇಕಾಗಿಲ್ಲ, ಎಲ್ಲ ಒಂದೇ ಕರೆನ್ಸಿ ಒಳಗೆ, ಅಂದ್ರೆ ನೀವು ಬೇರೆ ಬೇರೆ ಕರೆನ್ಸಿ ಯೂಸ್ ಮಾಡ್ಲಿಕ್ಕತ್ತಿಲ್ಲ ಕಂಪನಿಗೆ ಅಂತ ಅರ್ಥ ಆಗುತ್ತೆ. ಇದೆಲ್ಲ ಜನರಲ್ ಡೀಟೇಲ್ಸ್. ದೆನ್ ಮ್ಯಾನೇಜ್ಮೆಂಟ್ ಡೀಟೇಲ್ಸ್, ಔಟ್ಸ್ಟ್ಯಾಂಡಿಂಗ್ ಮ್ಯಾನೇಜ್ಮೆಂಟ್ ಡೀಟೇಲ್ಸ್ ಒಳಗ ವೆದರ್ ಯು ಆರ್ ಗೋಯಿಂಗ್ ಟು ಮೇಂಟೈನ್ ಬಿಲ್ ವೈಸ್ ಡೀಟೇಲ್ಸ್ ಅಂತ ಕೇಳ್ತದೆ. ಬಿಲ್ ಬೈ ಬಿಲ್ ಎಲ್ಲಾ ಡೀಟೇಲ್ಸ್ ಮೇಂಟೈನ್ ಮಾಡ್ಬೇಕಾ? ಬಿಲ್ ವೈಸ್ ಡೀಟೇಲ್ಸ್ ಮೇಂಟೈನ್ ಮಾಡಿದ್ರಿ ಅಂದ್ರೆ ಅದರದ್ದು ಸಪರೇಟ್ ಯಾವ ಬಿಲ್ ಬಂತು, ಬಿಲ್ ನಂಬರ್ ಏನು, ಯಾವತ್ತು ಬಂತು, ಏನ್ ಟ್ರಾನ್ಸಾಕ್ಷನ್ ಆಯ್ತು, ಪ್ರತಿ ಒಂದು ಬಿಲ್ಲಿಗೆ ಒಂದೊಂದು ಹೆಡ್ ಹಾಕೊಂಡು ಅದರದ್ದು ಸಪರೇಟ್ ಎಲ್ಲಾ ಡೀಟೇಲ್ಸ್, ಅದರದ್ದು ಇನ್ ವಾಯ್ಸ್ ಔಟ್ ವಾಯ್ಸ್ ಅವು ಏನ್ ಇರ್ತಾವ ಅವನ್ನೆಲ್ಲ ನೀವು ಬರ್ಕೊಂಡು ಹೋಗ್ಬೇಕಾಗ್ತದೆ.
ಸಪೋಸ್ ನೀವು ಡೀಟೇಲ್ಸ್ ಎಲ್ಲ ಆ ರೀತಿ ಮೇಂಟೈನ್ ಮಾಡೋರಿದ್ರಿ ಅಂದ್ರೆ ದೆನ್ ಯು ಆರ್ ಸೇಯಿಂಗ್ ಮೇಂಟೈನ್ ಬಿಲ್ ವೈಸ್ ಡೀಟೇಲ್ಸ್ ಇಲ್ಲಿ ಎಸ್ ಅಂತ ಹೇಳ್ಬೇಕು ನೀವು. ದೆನ್ ಫಾರ್ ನಾನ್ ಟ್ರೇಡಿಂಗ್ ಅಕೌಂಟ್ಸ್ ಆಲ್ಸೋ ಅಂತ ಹೇಳ್ತಾರೆ. ನಾನ್ ಟ್ರೇಡಿಂಗ್ ಅಕೌಂಟ್ಸ್, ಸಪೋಸ್ ನಾನ್ ಟ್ರೇಡಿಂಗ್ ಅಕೌಂಟ್ಸ್ ಏನಾರೇ ಮೇಂಟೈನ್ ಮಾಡ್ತಾ ಇದ್ರಿ ಅಂತಂದ್ರೆ, ಈಗ ಮೆಮೋ ವೋಚರ್ಸ್ ಕಳ್ಸಿರ್ತೀರಿ ಅಥವಾ ಬೇರೆ ಓಡಿಸ್ ಏನೋ ಬರ್ದಿರ್ತೀರಿ, ಆ ರೀತಿ ಏನಾದ್ರು ಇತ್ತು, ನಾನ್ ಟ್ರೇಡಿಂಗ್ ಅಕೌಂಟ್ಸ್ ಏನಾದ್ರು ಇತ್ತು ಅಂದ್ರೆ ಅದನ್ನ ಕೂಡ ನೀವೇನ್ ಮಾಡ್ತೀರಿ, ಸೇವ್ ಮಾಡೋರಿದ್ದೀರೋ ಇಲ್ಲೋ ಅಥವಾ ಅದನ್ನ ರಿಪೋರ್ಟ್ಸ್ ಒಳಗೆ ತೋರಿಸ್ಬೇಕೋ ಇಲ್ಲೋ ಆ ಆಪ್ಷನ್ ಗೆ ಇಲ್ಲಿ ನೋ ಹೇಳಿದ್ರೆ ತೋರ್ಸಂಗಿಲ್ಲ. ಎಸ್ ಹೇಳಿದ್ರಿ ಅಂದ್ರೆ ದಟ್ ವಿಲ್ ಬಿ ಶೋನ್ ಫಾರ್ ಯು. ದೆನ್ ಆಕ್ಟಿವ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ಸಪೋಸ್ ಏನಾರೇ ಇಂಟ್ರೆಸ್ಟ್ ನಿಮ್ಗೆ ಯಾವ್ದೇ ಒಂದು ಫಿಕ್ಸ್ಡ್ ಅಸೆಟ್ ಮೇಲೋ ಅಥವಾ ಎದ್ರ ಮೇಲೋ ಇಂಟ್ರೆಸ್ಟ್ ಜನರೇಟ್ ಆಗಿತ್ತು ಅಂದ್ರೆ ಆ ಇಂಟ್ರೆಸ್ಟ್ ನಿಮ್ಗೆ ಅಕೌಂಟ್ಸ್ ಒಳಗ ಶೋ ಆಗ್ಬೇಕೋ ಬೇಡೋ. ಸಪೋಸ್ ಶೋ ಆಗ್ಬೇಕು ಅಂದ್ರೆ ಇದನ್ನ ಎಸ್ ಅಂತ ಹೇಳ್ಬೇಕು, ಬೇಡ ಅಂದ್ರೆ ಜಸ್ಟ್ ಯು ಆರ್ ಸ್ಕಿಪ್ಪಿಂಗ್ ಇಟ್ ಆಫ್ ಅಂಡ್ ಸೇಯಿಂಗ್ ಇಟ್ ಆಸ್ ನೋ. ದೆನ್ ಯೂಸ್ ಅಡ್ವಾನ್ಸ್ಡ್ ಪ್ಯಾರಾಮೀಟರ್ಸ್, ಏನಾರೇ ಅಡ್ವಾನ್ಸ್ಡ್ ಪ್ಯಾರಾಮೀಟರ್ಸ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಹಾಕಿರಿ ಅದ್ರದ್ದು ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಇನ್ನ ಅಡ್ವಾನ್ಸ್ಡ್ ವ್ಯಾಲ್ಯೂಸ್ ಎಲ್ಲ ಡೀಟೇಲ್ಸ್ ಬೇಕಾಗಿತ್ತು ಅಂದ್ರೆ ದೆನ್ ಯು ಆರ್ ಯೂಸಿಂಗ್ ದಟ್ ಆಪ್ಷನ್. ಸೊ ಸದ್ಯಕ್ಕೆ ನಾವೆಲ್ಲ ಇದನ್ನ ನೋ ಅಂತ ಹೇಳೇವಿ, ಬಿಕಾಸ್ ಆಲ್ ದೀಸ್ ಆರ್ ವಾಟ್ ದ ವೆರಿ ಬೇಸಿಕ್ ನಾವೇನ್ ಚಾಲು ಮಾಡ್ಕೋತೇವಿ, ಕಂಪನಿ ಕ್ರಿಯೇಷನ್ ಟ್ರಾನ್ಸಾಕ್ಷನ್ ಎಂಟ್ರೀಸ್ ಅನ್ನ ಚಾಲು ಮಾಡೋರಿದ್ದೇವೆ, ಬಹಳ ಬೇಸಿಕ್ ಒಳಗ್ ಚಾಲು ಮಾಡೋರಿದ್ದೇವೆ. ಸೊ ದೆನ್ ಕಾಸ್ಟ್ ಪ್ರಾಫಿಟ್ ಸೆಂಟರ್ಸ್ ಅಂತ ಬರ್ತದೆ. ಇನ್ನ ಕಾಸ್ಟ್ ಪ್ರಾಫಿಟ್ಸ್ ದಟ್ ಈಸ್ ನಿಮ್ಗ ನಿಮ್ ಹತ್ರ ಒಂದು 1,00,000 ಕ್ಯಾಶ್ ಇತ್ತು ಅಂದ್ರೆ ಅದನ್ನ 2-3 ನಿಮ್ ಬ್ರಾಂಚಸ್ಗೆ ಕೊಟ್ಟಿದ್ರಿ ಅಂದ್ರೆ ಒಂದೊಂದು ಬ್ರಾಂಚ್ ನಾವು ಕಾಸ್ಟ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಆ ಕಾಸ್ಟ್ ಸೆಂಟರ್ಸ್ ಗೆ ನೀವ್ ಏನೇನ್ ಕೊಟ್ಟಿರಿ, ಎಷ್ಟೆಷ್ಟು ದುಡ್ಡು ಕೊಟ್ಟಿರಿ ಅದ್ರದ್ದೆಲ್ಲ ಡೀಟೇಲ್ಸ್ ಈ ಸೆಕ್ಷನ್ ಒಳಗ ಮೇಂಟೈನ್ ಆಗ್ತದೆ. ಸೊ ಹಿಯರ್ ಯು ಆರ್ ಹ್ಯಾವಿಂಗ್ ಮೇಂಟೈನ್ ಪೇರೋಲ್ಸ್. ಪೇರೋಲ್ ಈಸ್ ನೀವ್ ಏನ್ ಸ್ಯಾಲ್ರಿ ಕೊಡ್ತಿರಲ್ಲ ನಿಮ್ದು ಸ್ಟಾಫಿಗೆ, ಅದಕ್ಕೆ ಪೇರೋಲ್ಸ್ ಹೇಳ್ತೀವಿ ನಾವು. ಸೊ ಆ ಪೇರೋಲ್ಸ್ ಎಲ್ಲ ಮೇಂಟೈನ್ ಮಾಡ್ಬೇಕು ಅಂತ ಕೇಳ್ತದಿಲ್ಲ. ಎಸ್ ಅಂತ ಹೇಳಿದ್ರಿ ಅಂದ್ರೆ ಮೇಂಟೈನ್ ಆಗತ್ತೆ. ಸೊ ಇಂಡಿವಿಜುವಲಿ ಎಲ್ಲಾರ್ದ ಹೆಸರು, ಅವ್ರದ್ದು ಅಟೆಂಡೆನ್ಸ್ ಆಯ್ತು, ಅವ್ರದ್ದು ಸ್ಯಾಲರಿ ಏನದ, ಅವ್ರದ್ದು ಇನ್ಫಾರ್ಮೇಶನ್ಸ್ ಅದೆಲ್ಲ ಸ್ಟೋರ್ ಆಗ್ತದೆ. ದೆನ್ ಮೇಂಟೈನ್ ಕಾಸ್ಟ್ ಸೆಂಟರ್ಸ್ ಅಂತ ಹೇಳ್ತೀವಿ. ಕಾಸ್ಟ್ ಸೆಂಟರ್ ಇದ್ ಯಾವ್ಯಾವ ಕಡೆ ನೀವು ಕೊಟ್ಟಿರಲ್ಲ ದುಡ್ಡು ಅದಕ್ಕೆ ಕಾಸ್ಟ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಆ ಕಾಸ್ಟ್ ಸೆಂಟರಿಗೆ ಎಷ್ಟೆಷ್ಟು ಖರ್ಚಾಯ್ತು, ಯಾವ ಜಾಬ್ ಕ್ಯಾಟಗರಿಗೆ ಆಯ್ತು ಅದ್ರದ್ದೆಲ್ಲ ಡೀಟೇಲ್ಸ್ ಇಲ್ಲಿ ಬರ್ತದೆ. ನಿಮಗೆ ಯಾವಾಗ ಕಾಸ್ಟ್ ಸೆಂಟರ್ ಕಾಸ್ಟ್ ಕ್ಯಾಟಗರೀಸ್ ಹೇಳ್ಕೊಡ್ತೀನಲ್ಲ ಅವಾಗ ಈ ಆಪ್ಷನ್ಸ್ ಇಂಪಾರ್ಟೆಂಟ್ ಆಗ್ತಾವ. ಸೊ ಓಪನಿಂಗ್ ಬ್ಯಾಲೆನ್ಸ್ ತೋರಿಸ್ಬಾರ್ದ ಆ ಎಲ್ಲಾ ಇನ್ಫಾರ್ಮೇಶನ್ ಗೆ ಇಲ್ಲಿ ಸದ್ಯಕ್ಕಂತೂ ನಾವ್ ಎಲ್ಲದಕ್ಕೂ ನೋ ಹಾಕ್ತೇವೆ, ಬಿಕಾಸ್ ವಿ ಆರ್ ಲೀಸ್ಟ್ ಬಾದರ್ಡ್. ಈಗಿನ ನಾವು ಕಾಸ್ಟ್ ಸೆಂಟರ್ ಕಾಸ್ಟ್ ಕ್ಯಾಟಗರೀಸ್ ಏನು ಕ್ರಿಯೇಟ್ ಮಾಡ್ತಾ ಇಲ್ಲ. ಮತ್ತೆ ನಮ್ಮ ಹತ್ರ ಇರೋದು ಒಂದ ಬ್ರಾಂಚ್, 2ನೇ ಬ್ರಾಂಚು ಇಲ್ಲ, ಏನದ ದುಡ್ಡು ಎಲ್ಲ ಇಲ್ಲೇ ಒಂದೇ ಕಡೆ ಅದ, ಖರ್ಚು ಮಾಡೋದು ಇಲ್ಲಿಂದಾನೇ ಖರ್ಚು ಮಾಡ್ಲಿಕ್ಕತ್ತೀವಿ, ಮತ್ತೆ ಬರೋದು ಇಲ್ಲೇ ಬರ್ತದೆ ಒಂದೇ ಬ್ರಾಂಚಿಗೆ. ಸೊ 2-3 ಬೇರೆ ಕಡೆಯಿಂದ ದುಡ್ಡು ಬರ್ತಾ ಇತ್ತು, 2-3 ಬೇರೆ ಕಡೆ ನೀವು ದುಡ್ಡನ್ನ ಕಳಿಸ್ತಾ ಇದ್ರಿ, ಅಲ್ಲೆಲ್ಲಾ ಕಡೆ ಯೂಸ್ ಆಗ್ತಾ ಇತ್ತು ಅಂದ್ರೆ ದೆನ್ ವಿ ಆರ್ ಪ್ರಿಫರಿಂಗ್ ದೀಸ್ ಆಪ್ಷನ್ಸ್. ಕಾಸ್ಟ್ ಸೆಂಟರ್ಸ್ ಕಾಸ್ಟ್ ಕ್ಯಾಟಗರೀಸ್ ಯೂಸ್ ಮಾಡ್ಕೋತೀರಿ. ದೆನ್ ಹಿಯರ್ ಯು ಹ್ಯಾವ್ ಇನ್ವಾಯ್ಸಿಂಗ್. ಇನ್ವಾಯ್ಸ್ ಮಾಡ್ಬೇಕಾದ್ರೆ ಯಾವ ರೀತಿ ಇನ್ವಾಯ್ಸ್ ಮಾಡೋರಿದ್ದೀರಿ, ಎನೇಬಲ್ ಇನ್ವಾಯ್ಸಿಂಗ್ ರೆಕಾರ್ಡ್ ಪರ್ಚೇಸಸ್ ಓಚರ್ ಅಂತ ಹೇಳ್ತೀರಿ.